ದಸ್ಯೂನ್ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾ ದಿಶೋ ದಶ ಜಿತಾತ್ಮನೋ ಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವಾಹ ಕುತಃ ಪರೆ ಅಂತ 256ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ. ಅದನ್ನು ಕಳೆದ ದಿವಸ ನೋಡಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 7ನೇ ಸ್ಕಂದದಲ್ಲಿರುವಂಥ ಒಂದು ಶ್ಲೋಕ, ವಿಷ್ಣು ತೀರ್ಥಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿರುವಂಥ ಶ್ಲೋಕ ಅದು. ಪರಸ್ವಾತ್ಮೇಶ್ಚ ಅಸಗ್ರಾಹ ಪರಃ ಸ್ವಶ್ಚ ಇತಿ ಅಸದ್ಗ್ರಾಹ ಪುಂಸಾಂ ಯನ್ ಮಾಯಯಾ ಕೃತಃ ವಿಮೋಹಿತ ಧಿಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ ಅಂತ ಆ ಶ್ಲೋಕ, ಅದನ್ನೆಲ್ಲ ನೋಡಿದ್ದೇವೆ. ಕಳೆದ ದಿವಸ ಮನುಷ್ಯ ಸ್ವಭಾವ ಹೇಗೆ ಅಂತ ಅನ್ನೋದನ್ನ ಆ 2 ಶ್ಲೋಕಗಳು ಬೆಳಕಿನಲ್ಲಿ ನೋಡಿದ್ದೀವಿ ಕೂಡ. ಆದರೂ ಮತ್ತೊಂದು ಬಾರಿ ಅದನ್ನು ಹೇಳಬೇಕು ಅಂತ ಕಾಣಿಸ್ತು. ಭಗವಂತನ ಮಾಯೆ, ಭಗವಂತನ ಲೀಲೆ ನಮಗೆ ಅರಿವಿಗೆ ಬರ್ತದೆ. ಆದರೆ ಭಗವಂತ ಕಣ್ಣಿಗೆ ಕಾಣಿಸೋದಿಲ್ಲ. ಭಗವಂತ ಕಣ್ಣಿಗೆ ಕಾಣದೆ ಹೋದರೂ ಕೂಡ ಆತ ಮಾಡಿರುವ ಕಾರ್ಯ, ಈ ಜಗತ್ತು, ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಮೊದಲಾದ ಮಹಾಭೂತಗಳಿಂದ ಕೂಡಿದ ಈ ಜಗತ್ತು, ಮಹಾಭೂತಗಳ ಸೃಷ್ಟಿಯಾದಂತಹ ಈ ಜಗತ್ತು, ಅದು ನಮಗೆ ಕಣ್ಣಿಗೆ ಕಾಣಿಸ್ತದೆ. ಭಗವಂತನ ಲೀಲೆಗಳಲ್ಲಿ, ಅವನ ಮಾಯೆಗಳಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು ಅಂತ ಏನಿಲ್ಲ. ಆದರೂ ಮಹಾಲೀಲೆ ಅದರಲ್ಲಿ ಯಾವುದೊಂದು, ಭಾಗವತನೇ ಅದನ್ನು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತದೆ. ಆ ಶ್ಲೋಕ ಈಗ ನೆನಪಿಗೆ ಬರ್ತದೆ. ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದೇ ಅದು ಕೂಡ. ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನೇ ಭಾವಯಂತಿ ಚ ಯನ್ಮಿಥಃ ಅಂತ. ಈ ಜಗತ್ತಿನಲ್ಲಿ ಭಗವಂತನ ಲೀಲೆಯನ್ನು ನಾವು ಮನವರಿಕೆ ಮಾಡ್ಕೊಳ್ಳಿಕ್ಕೆ ತುಂಬಾ ದೃಷ್ಟಾಂತಗಳು ಸಿಗ್ತವೆ. ಆ ಶ್ಲೋಕ ನೋಡಿದ್ರೆ ನನಗನ್ಸೋದು ಏನ್ ಅನ್ನಿಸ್ತದೆ ಅಂದ್ರೆ, ಮಿಥೋ ನಿಘ್ನಂತಿ ಭೂತಾನೆ, ಸುತ್ತಮುತ್ತಲು ಎಲ್ಲಾ ಕಡೆ ನೋಡಿದ್ರೆ ಪ್ರತಿಯೊಂದು ಜೀವದ ನಡುವೆ ಒಂದಲ್ಲ ಒಂದು ರೀತಿಯಾದ ಸಂಘರ್ಷ. ನಿಘ್ನಂತಿ, ಒಬ್ಬರನ್ನೊಬ್ಬರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಿಂಸಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಭಾವಯಂತಿಚ, ಕೆಲವು ಕಡೆ ಇನ್ನಿಲ್ಲದಂತೆ ಒಬ್ಬರನ್ನೊಬ್ರು ಪ್ರೀತಿಸ್ತಾರೆ, ಒಬ್ಬರನ್ನೊಬ್ರು ಗೌರವಿಸ್ತಾರೆ, ಪರಸ್ಪರ ತಗೊಳ್ಳೋದು ಕೊಡೋದು ಇಂಥದನ್ನ ಮಾಡ್ತಾರೆ. ಇದಕ್ಕೆ ಭಾವಯಂತಿ ಅಂತಾರೆ. ಭಾವಯಂತಿ ಅಂದ್ರೆ ಪೂಜೆ ಮಾಡ್ತಾರೆ ಅಂತ ಕೂಡ ಅರ್ಥ ಆಗ್ಬಹುದು. ಈ ತರ ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಯಾರ್ದು ಲೀಲೆ? ಪ್ರಾಯೇಣ ಇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಇದೆಲ್ಲ ಪ್ರಾಯ ಭಗವಂತನ ಲೀಲೆಯೇ. ಪ್ರಾಯ ಭಗವಂತನ ಲೀಲೆ ಅಂತಂದ್ರೆ ಇದು ಪೂರ್ಣವಾಗಿ ಭಗವಂತನ ಲೀಲೆ ಅಲ್ಲೇನೋ. ಸ್ವಲ್ಪ ಮಟ್ಟಿಗೆ ಭಗವಂತನ ಲೀಲೆ, ಉಳಿದು ಸ್ವಲ್ಪ ಮಟ್ಟಿಗೆ ಇನ್ಯಾರ್ದೋ ಲೀಲೆ ಏನೋ ಅಂತ ಆ ಶ್ಲೋಕ ಹೇಳಿದಂತೆ ಕಾಣಿಸ್ತದೆ. ಹಾಗೇನಲ್ಲ, ಪ್ರಾಯೇಣ ಇದೆಲ್ಲ ಭಗವಂತನದೇ ಚೇಷ್ಟೆ. ಭಗವಂತನ ಚೇಷ್ಟೆಯನ್ನೇ ನಾವು ಇದರ ಹಿನ್ನೆಲೆ ಕಾಣಬೇಕು. ಮತ್ತೆ ಆ ಭಗವಂತನು ಕೂಡ ಆ ಥರ ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಒಂದೊಂದು ಜೀವದ ಮೂಲಕ ಒಂದೊಂದು ಥರ ವರ್ತನೆಯನ್ನು ಮಾಡಿಸ್ತಾನಲ್ಲ. ಈ ವರ್ತನೆಯನ್ನು ಮಾಡಿಸ್ಲಿಕ್ಕಾದ್ರೂ ಏನು ಕಾರಣ ಅಂದ್ರೆ, ಒಂದಿಷ್ಟು ಮಟ್ಟಿಗೆ ಆಯಾ ಜೀವದ ಹಿನ್ನೆಲೆ, ಅದರ ಯೋಗ್ಯತೆಯೂ ಕೂಡ ಕಾರಣ. ಹಾಗಾಗಿ ಆಯಾ ಜೀವದ ಹಿನ್ನೆಲೆಯನ್ನ ಗಮನಿಸಿ ಭಗವಂತ ಯಾರೋ ಕೆಲವರು ಜೀವರ ನಡುವೆ ಪರಸ್ಪರ ಸಂಘರ್ಷವನ್ನು ಮಾಡಿಸ್ತಾನೆ, ಮತ್ತಾರ್ದೋ ಜನರ ನಡುವೆ ಮೈತ್ರಿಯನ್ನು ಮಾಡಿಸ್ತಾನೆ. ಇದೆಲ್ಲ ಈಶ್ವರನ ಲೀಲೆ. ಈ ಥರದ ಮಾತು ಹೇಳಿದಾಗ ಯಾರೋ ಕೆಲವು ಜನರ ನಡುವೆ ಮೈತ್ರಿ, ಸೌಹಾರ್ದ ಇದು ಏರ್ಪಟ್ಟಾಗ ಭಗವಂತನ ಲೀಲೆ ಅಂತ ತಿಳ್ಕೊಂಡ್ರೂ ಆಯ್ತು, ತಿಳ್ಕೊಳ್ಳದೇ ಇದ್ರೂ ಆಯ್ತು. ಎಲ್ಲಿ ಸಂಘರ್ಷ, ಮನಸ್ತಾಪ ಏರ್ಪಡ್ತಿರ್ತದಲ್ಲ, ಅವ್ರನ್ನ ಸಂಬಂಧ ಹದಗೆಟ್ಟಿರ್ತದಲ್ಲ, ಅಲ್ಲಿ ಭಗವಂತನ ಲೀಲೆ ಇದು ಅಂತ ಕಾಣೋದೇನಿದೆ, ಇದು ತುಂಬಾ ಕಷ್ಟ ಅಲ್ವಾ ಇದು ಅಂತ ಕೆಲವರು ನನ್ನನ್ನು ಕೇಳಿದ್ದಿದೆ. ಅದಕ್ಕೆ ಉತ್ತರ ಏನಂದ್ರೆ, ಕಷ್ಟ ಇರಬಹುದು, ಆದ್ರೆ ಅದೊಂದು ಬಿಟ್ಟು ಬೇರೆ ಮಾರ್ಗ ಇಲ್ಲ, ಮತ್ತೆ ಅದೊಂದು ಬಿಟ್ಟು ಬೇರೆ ಕಾರಣನೂ ಇಲ್ಲ. ಯಾಕೆ ಹೀಗೆ ಜನ ನಡ್ಕೋತಾ ಇದ್ದಾರೆ? ಜನ ಇಷ್ಟು ವಿಚಿತ್ರವಾಗಿ ವರ್ತಿಸ್ತಾರಲ್ಲ. ವಿಶೇಷತಃ ಇದು ಕಲಿಯುಗ. ಕಲಿ ಅಂದ್ರೇ ಕಲಹ ಅಂತ ಅರ್ಥ. ಕಲಿ ಅನ್ನೋ ಶಬ್ದಕ್ಕೇನೆ ಕಲಹ ಅಂತ ಅರ್ಥ. ಇಷ್ಟೆಲ್ಲ ಸಂಘರ್ಷ ಜನರ ನಡುವೆ ಏರ್ಪಡ್ತದಲ್ಲ, ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ಇದ್ರ ಹಿಂದೆ ಭಗವಂತನ ಲೀಲೆ ಇದೆ. ಇದನ್ನು ನೋಡಿದಾಗೆಲ್ಲ ಭಗವಂತನ ಲೀಲೆಯನ್ನು ನೆನಪಿಸ್ಕೋಬೇಕು ಅಂತ ಹೇಳ್ತಿದ್ದೀರಲ್ಲ,
ಇದು ತುಂಬಾ ಕಷ್ಟ ಆಗ್ತದೆ ಈ ತರ ಅನುಸಂಧಾನ ಮಾಡ್ಲಿಕ್ಕೆ ಅಂತ ನೀವು ಅನ್ನೋದಾದ್ರೆ, ಹಾಗಾದ್ರೆ ಇದ್ರ ಹಿಂದೆ ಇರುವ ಕಾರಣ ಯಾರ, ಇದ್ರ ಹಿಂದಿರುವ ಉದ್ದೇಶ ಏನು, ಮತ್ತೆ ಇದಕ್ಕಿರುವ ಆಧಾರ ಏನು, ಯಾಕೆ ಹೀಗಾಗ್ತದೆ? ಕೆಲವ್ರನ್ನ ಪ್ರೀತಿಸ್ತಾ ಇದ್ದಾರೆ, ಕೆಲವ್ರನ್ನ ದ್ವೇಷಿಸ್ತಾ ಇದ್ದಾರಲ್ಲ, ಇದಕ್ಕೆ ಆಧಾರ ಏನು, ನಿಮಿತ್ತ ಏನು, ಮತ್ತೆ ಇದನ್ನ ಮಾಡಿಸುವವರು ಯಾರು? ನಿಮಿತ್ತ ಏನು ಅಂತ ಕೇಳಿದಾಗ ಅದಕ್ಕೆ ಅವರವರ ಹಿನ್ನೆಲೆ ಇತ್ಯಾದಿಗಳನ್ನು ನಿಮಿತ್ತ ಅಂತ ನಾವು ಆ ದೃಷ್ಟಿಯಿಂದ ಕೇಳೋದು. ಯಾಕೆ ಹೀಗಾಗ್ತದೆ, ಇದರ ಹಿನ್ನೆಲೆ ಏನು, ಮತ್ತೆ ಇದನ್ನ ಮಾಡುವ ವ್ಯಕ್ತಿ ಯಾರು, ಎರಡು ಪ್ರಶ್ನೆ ಅಲ್ಲಿ. ಮತ್ತಿದು ಭಗವಂತ ಮಾಡಿದ್ದು ಅಂತ ನಿಮಗೆ ಅನುಸಂಧಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ, ಹಾಗಾದ್ರೆ ಇದನ್ನು ಮಾಡಿದ್ಯಾರು, ಮತ್ತೆ ಅದ್ರ ಹಿನ್ನೆಲೆ ಏನು, ಯಾಕೆ ಹೀಗಾಗಬೇಕು? ಯಾರ್ದೋ ಇಬ್ಬರ ನಡುವೆ ಪರಸ್ಪರ ಇನ್ನಿಲ್ಲದಂಥ ಸೌಹಾರ್ದ, ಇನ್ನಿಲ್ಲದ ಗೆಳೆತನ ಅದು ಕೆಲವು ಬಾರಿ ಕಾಣಿಸ್ತಾ ಇದೆ, ಇನ್ನಿಲ್ಲದ ದ್ವೇಷ ಇನ್ನು ಕೆಲವು ಕಡೆ ಕಾಣಿಸ್ತಾ ಇದೆ. ಮತ್ತೆ ಹೀಗೆಲ್ಲ ಇದಕ್ಕೆ ಭಗವಂತ ಕಾರಣ ಅಲ್ಲದೆ ಹೋಗಿದ್ದು ಇನ್ಯಾರ ಕಾರಣ? ಮತ್ತೆ ಆಯಾ ಜೀವರ ಯೋಗ್ಯತೆನೇ ಅದಕ್ಕೆ ಕಾರಣ ಆಗಿಲ್ಲದೆ ಹೋದ್ರೆ, ಅವರವರ ಪ್ರಾರಬ್ಧ ಕರ್ಮ, ಅವರವರ ಋಣ ಇದೇ ಇದಕ್ಕೆ ಕಾರಣ ಅಲ್ಲದೆ ಹೋಗಿದ್ರೆ ಮತ್ತೆ ಅದಕ್ಕೆ ಇನ್ನೇನು ಕಾರಣ ಅಂತನೂ ವಿಚಾರ ಮಾಡ್ಬೇಕಲ್ಲ. ಇದನ್ನೇ ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮಃ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳಿದ್ದು. ಆ ದ್ವಾದಶ ಸ್ತೋತ್ರದ ಆ ಮಾತನ್ನು ನಾವು ವ್ಯಾಖ್ಯಾನ ಮಾಡ್ಕೊಳ್ಳುವಾಗ ಏನ್ ಅನಿಸ್ತದೆ ಅಂದ್ರೆ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಅಂದ್ರೆ ಈ ಜಗತ್ತು ತುಂಬಾ ವಿಭಿನ್ನವಾಗಿದೆ, ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇಲ್ಲ ಅಂತ ಸಾಮಾನ್ಯವಾಗಿ ಜಡ ವಸ್ತುಗಳಿಗೆ ಅನ್ವಯಿಸ್ತೇವೆ. ಈ ಜಡ ವಸ್ತು ಆ ಜಡ ವಸ್ತುವಿನಂತೆ ಇಲ್ಲ, ಒಂದಕ್ಕೆ ರೂಪ ಇದೆ, ಮತ್ತೊಂದಕ್ಕೆ ರಸ ಇದೆ, ರಸ ಇದ್ದದಕ್ಕೆ ರೂಪ ಇಲ್ಲ, ರೂಪ ಇದ್ದದಕ್ಕೆ ರಸ ಇಲ್ಲ. ಹೀಗೆ ನಾನಾ ಥರದ ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳೆಲ್ಲ ತುಂಬಾ ವಿಭಿನ್ನವಾಗಿವೆ. ಆದ್ರಿಂದ ಜಡ ವಸ್ತುಗಳನ್ನು ಹೀಗೆಲ್ಲ ಭಗವಂತ ನಿರ್ಮಿಸಿದಾನಲ್ಲ, ಆದ್ರಿಂದ ಭಗವಂತ ಅವನು ಪರಶಕ್ತಿ ಅಂತ ನಾವು ಅರ್ಥ ಮಾಡ್ಕೋತೇವೆ. ಅದಾದ್ಮೇಲೆ ಚೇತನ ವಸ್ತುಗಳನ್ನು ಕೂಡ ಕೆಲವ್ರನ್ನ ಹೀಗಿಟ್ಟಿದ್ದಾನೆ, ಕೆಲವ್ರನ್ನ ಹಾಗಿಟ್ಟಿದ್ದಾನೆ. ಕೆಲವರು ಸಾತ್ವಿಕರಾಗಿದ್ದಾರೆ, ಕೆಲವರು ರಾಜಸರಾಗಿದ್ದಾರೆ, ಕೆಲವರು ತಾಮಸರಾಗಿದ್ದಾರೆ. ಸಾತ್ವಿಕರಾದವರು ಕೂಡ ಕೆಲವು ಬಾರಿ ದುಷ್ಪ್ರಭಾವಕ್ಕೊಳಗಾಗ್ತಾರೆ, ತಾಮಸರಾದವರು ಕೂಡ ಕೆಲವು ಬಾರಿ ಸತ್ಪ್ರಭಾವಕ್ಕೊಳಗಾಗ್ತಾರೆ. ಇವು ಎಲ್ಲ ಈ ಎಲ್ಲ ಏರುಪೇರುಗಳಿವೆಯಲ್ಲ ಜೀವಮಾನದಲ್ಲಿ. ಇದೇ ಬಹುಚಿತ್ರ ಅಂದ್ರೆ, ಜಗತ್ತಿನಲ್ಲಿರುವ ವೈಚಿತ್ರ್ಯ ಎಲ್ಲದಕ್ಕೂ ಕೂಡ ವೈಚಿತ್ರ್ಯ ಅನ್ನೋದೊಂದು ಹೇತು. ಪರಮಾತ್ಮನ ಅನಂತ ಶಕ್ತಿಯನ್ನು ನಾವು ಊಹೆ ಮಾಡಿ ಅನುಮಾನದಿಂದ ತಿಳ್ಕೊಳ್ಳಿಕ್ಕೆ ಈ ಜಗತ್ತಿನ ವೈಚಿತ್ರ್ಯ ಅನ್ನೋದೊಂದು ಹೇತು. ಈ ಹೇತುವಿನಿಂದ ಅದನ್ನು ಊಹೆ ಮಾಡಬೇಕು. ಜಡದಲ್ಲಿರುವ ಪರಸ್ಪರ ವೈಚಿತ್ರ್ಯ, ಚೇತನದಲ್ಲಿ ಪರಸ್ಪರ ವೈಚಿತ್ರ್ಯ, ಜಡಗಳಿಗೂ ಚೇತನದಲ್ಲೂ ಇರುವ ಪರಸ್ಪರ ವೈಚಿತ್ರ್ಯ, ಇದೆಲ್ಲವನ್ನು ಹೇತುವನ್ನಾಗಿ ಮಾಡಿಕೊಂಡು, ಕಾರಣವನ್ನಾಗಿ ಮಾಡಿಕೊಂಡು ಭಗವಂತ ಅನಂತ ಶಕ್ತಿ ಅಲ್ಲದೆ ಹೋಗಿದ್ರೆ ಇದೆಲ್ಲ ಹೀಗೆ ಯಾಕಿರ್ತಿತ್ತು ಅಂತ ನಾವು ಊಹೆ ಮಾಡಬೇಕು. ಅದರಂತೆ ಇದು ಸ್ವಭಾವ ಬೇರೆ, ನನ್ನ ಸ್ವಭಾವ ಬೇರೆ, ನಿಮ್ಮ ಸ್ವಭಾವ ಬೇರೆ, ಅವ್ರ ಸ್ವಭಾವ ಬೇರೆ ಅನ್ನೋದೊಂದು ವಿಷಯ ಬೇರೆ. ಅದಲ್ಲದೇನೆ ನಾವು ಮೊದಲ ಹಂತದಲ್ಲಿ ವಿಚಾರ ಮಾಡಿದಾಗ ನನ್ನ ಸ್ವಭಾವ ಹೀಗಿದೆ, ನಿಮ್ಮ ಸ್ವಭಾವ ಹಾಗಿದೆ, ನೀವು ನಿಮ್ಮಷ್ಟಕ್ಕೆ ನೀವಿದ್ದೀರಿ, ನನ್ನಷ್ಟಕ್ಕೆ ನಾನಿದ್ದೇನೆ. ಇದು ಭಗವಂತನ ಲೀಲೆನೆ. ನಾನು ನಿನಗೇನು ಉಪಕಾರ ಮಾಡಲಿಲ್ಲ, ನೀವು ನನಗೇನು ಉಪಕಾರ ಮಾಡಲಿಲ್ಲ, ಪರಸ್ಪರ ದ್ವೇಷಿಸಲೂ ಇಲ್ಲ, ನಾವು ಹೊಡೆದಾಡಲೂ ಇಲ್ಲ. ಆದರೂ ನಾನಾಗಿದ್ದೀನಿ, ನೀವಾಗಿದ್ದೀರಿ, ಅವರಾಗಿದ್ದಾರೆ. ಇದು ಭಗವಂತನ ಲೀಲೆನೆ. ಇದರ ಮೇಲೆ ನಾವು ನಿಮ್ಮನ್ನು ಗೌರವಿಸ್ತಾ ಇದ್ದೀವಿ, ನೀವು ನಮ್ಮನ್ನು ಗೌರವಿಸ್ತಾ ಇದ್ದೀರಿ. ಇನ್ಯಾರ್ದೋ ಜೊತೆ ಜನ್ಮ ಜನ್ಮಾಂತರದ ಶತ್ರುಗಳೇನೋ ಅನ್ನುವಂತೆ ಹೊಡೆದಾಡ್ತಾ ಇದ್ದಾರೆ. ಇದು ಎಲ್ಲನೂ ಕೂಡ ಭಗವಂತನ ಲೀಲೆ ಅಂತ ಆ ಜಗತ್ತಿನಲ್ಲಿರುವ ವ್ಯತ್ಯಾಸಗಳೆಲ್ಲವನ್ನೂ ಕೂಡ, ಜಗತ್ತಿನಲ್ಲಿರುವ ಸ್ವಭಾವದ ವ್ಯತ್ಯಾಸ, ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ, ಇವತ್ತು ಸುಖ ಇದ್ದವರಿಗೆ ನಾಳೆ ದುಃಖ, ಇವತ್ತು ದುಃಖ ಇದ್ದವರಿಗೆ ನಾಳೆ ಸುಖ, ಇದೆಲ್ಲವನ್ನು ಕೂಡ ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಈಶ್ವರ ಅವನು ಸರ್ವಸಮರ್ಥ, ಆದ್ದರಿಂದ ಅಂಥ ಸರ್ವಸಮರ್ಥನಾದ ಭಗವಂತನ ಚೇಷ್ಟ ಅದು, ಹಾಗೆ ಭಾವಿಸಬೇಕು ಅಂತ ಹೇಳಿದೆ. ಇಷ್ಟು ಅದ್ಭುತವಾದ ಕಾರಣಗಳನ್ನ, ಹೇತುಗಳನ್ನು ಭಗವಂತ ನಮ್ಗೆ ಒದಗಿಸ್ಕೊಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು? ಜನಸಾಮಾನ್ಯರಾದವರು ಸುಮ್ಮನೆ ಆ ಹೇತುಗಳನ್ನು ಗಮನಿಸಿ ಆ ಹೇತುಗಳಿಂದ ತಾವು ಅಪ್ಸೆಟ್ ಆಗ್ತಾರೆ ಅಷ್ಟೇ. ಎಲ್ಲೋ ಇವ್ರು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರು ಮತ್ತೊಬ್ರು ಆ ಥರ ಇದ್ದಾರೆ, ಇವ್ರು ಪರಸ್ಪರ ಸ್ನೇಹ ಮಾಡ್ಕೋತಿದ್ದಾರೆ, ಅವ್ರು ಪರಸ್ಪರ ಸ್ನೇಹ ಮಾಡ್ಕೋತಾ ಇಲ್ಲ. ನಾವು ಯಾರ್ದೋ ಜೊತೆ ಸ್ನೇಹ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಿದ್ದೀವಿ, ಅವ್ರು ಮಾಡ್ತಾ ಇಲ್ಲ. ನಾವು ಯಾರ್ದೋ ಜೊತೆಗೆ ದ್ವೇಷ ಮಾಡಬಾರ್ದು ಅಂತ ಅಪೇಕ್ಷೆ ಪಡ್ತಿದ್ದೀವಿ, ಅದು ಅವ್ರು ಬಿಡ್ತಾ ಇಲ್ಲ ಅಂತೆಲ್ಲ ಇದೆಯಲ್ಲ. ಇದರಿಂದ ನಾವು ಅಪ್ಸೆಟ್ ಆಗೋ ಬದಲು ನಮ್ಮ ಮನಸ್ಸು ದುಃಖ ಮಾಡ್ಕೊಂಡು ಇದ್ಯಾಕೆ ಹೀಗಿದೆ, ಹೀಗಿರಬಾರ್ದಿತ್ತಲ್ಲ ಅಂತೆಲ್ಲ ನಾವು ದುಃಖ ಪಡ್ತೀವಲ್ಲ, ಅದನ್ನ ಆ ಥರ ಮಾಡೋ ಬದಲು ಆ ಹೇತುಗಳನ್ನ ಭಗವಂತ ನಿಮ್ಗೆ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ನೀವು ಅಪ್ಸೆಟ್ ಆಗ್ಲಿಕ್ಕೆ ಕೊಟ್ಟಿಲ್ಲ, ನೀವು ಜೀವಮಾನದಲ್ಲಿ ದುಃಖ ಮಾಡಿಕೊಂಡು ನಿಮ್ಮ ಸಾಧನೆಗೆ ಭಂಗ ತಂದ್ಕೊಳ್ರಿ ಅಂತ ಅದನ್ನು ಕೊಟ್ಟಿಲ್ಲ. ನನ್ನ ಶಕ್ತಿಯನ್ನು ನೀವು ಈ ಹೇತುಗಳ ಮೂಲಕ ನನ್ನ ಶಕ್ತಿಯನ್ನು ಸಾಧ್ಯವನ್ನಾಗಿ ಮಾಡಿಕೊಂಡು ಅನುಮಾನದ ಮೂಲಕ ತಿಳ್ಕೊಳ್ರಿ ಅಂತ ಭಗವಂತ ಕೊಟ್ಟಿದ್ದಾನೆ ಅಂತ. ಹಾಗೆ ತಿಳ್ಕೊಂಡ್ರೆ
ಭಗವಂತ ಆ ಎಲ್ಲ ಕಷ್ಟಗಳನ್ನ ನಮಗೆ ಕೊಟ್ಟದ್ದಕ್ಕೂ ಆ ಏರುಪೇರುಗಳನ್ನು ಭಗವಂತ ನಮಗೆ ತೋರಿಸೋದಕ್ಕೂ ಒಂದು ಸಾರ್ಥಕ್ಯ ಆಗ್ತದೆ. ಇದು ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಬರೋದಿಲ್ಲ. ವಿ ಕೆನಾಟ್ ಚೇಂಜ್ ದ ಎನ್ವಿರಾನ್ಮೆಂಟ್. ನಮ್ಮ ಸ್ವಭಾವವನ್ನೇ ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಸ್ವಭಾವವೇ ನಮ್ಮ ಕೈಯಲ್ಲಿಲ್ಲ, ಇನ್ನೊಬ್ಬರ ಸ್ವಭಾವ ನಮ್ಮ ಕೈಯಲ್ಲಿ ಎಷ್ಟಿದೆ. ಆದರೆ ಖಂಡಿತವಾಗಿಯೂ ನಾವು ನಮ್ಮ ಆ್ಯಟಿಟ್ಯೂಡ್ ಬದಲಾವಣೆ, ನಮ್ಮ ಮನೋಭಾವವನ್ನು ಬದಲಾಯಿಸ್ಕೋಬೋದು ಅಂತ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ಅದೇ ಇಲ್ಲೂ ಕೂಡ ಬಂದದ್ದದೆ. ಎನ್ ಮಾಯೆಯ ಕೃತಃ, ಭಗವಂತನ ಮಾಯೆಯಿಂದ ಈ ಥರ ಎಲ್ಲ ಆಗ್ತಾ ಇದೆ. ಯಾರೋ ಇದು ಅಸದ್ವಿಗ್ರಹ ಅಂತನ್ನೋದು ನನ್ನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಲ್ಲಿ ಬಂತದು ಹಿಂದೆ 255ನೇ ಶ್ಲೋಕದಲ್ಲಿ. ಕುರುವಂತೆ ಅಸದ್ವಿಗ್ರಹಂ, ಯಾರ್ಯಾರ್ದೋ ಜೊತೆನೋ ವ್ಯರ್ಥವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಏನು ಕಾರಣ? ಕೆಟ್ಟ ಕಲಹ ಮಾಡ್ತಾ ಇದ್ದಾರೆ. ಕೆಟ್ಟ ಕಲಹ ಅಂದ್ರೆ ರಾಗ ದ್ವೇಷ ಇತ್ಯಾದಿಗಳಿಂದ ಕೂಡಿದ ಕಲಹ ಅಂತಷ್ಟೇ ಅಲ್ಲ, ವ್ಯರ್ಥವಾದ ಕಲಹ. ನಾವು ಇನ್ಯಾರ್ದೋ ಜೊತೆಗೆ ಏನೂ ವಿಶೇಷ ಕಾರಣ ಇಲ್ಲದೇನೆ, ಅದರಿಂದ ಏನೂ ವಿಶೇಷ ಪ್ರಯೋಜನ ಇಲ್ಲ, ಲೌಕಿಕ ಪ್ರಯೋಜನವೂ ಇಲ್ಲ, ಪಾರತ್ರಿಕ ಪ್ರಯೋಜನವೂ ಇಲ್ಲ, ಅಂತ ಏನೂ ಪ್ರಯೋಜನ ಇಲ್ಲದೇನೆ ವ್ಯರ್ಥವಾಗಿ ಅವರನ್ನು ನಮ್ಮ ಪ್ರತಿಸ್ಪರ್ಧಿಗಳನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ. ಕೆಲವರನ್ನ ಶತ್ರುಗಳನ್ನು ತಿಳ್ಕೊಂಡಿದ್ದೇವೆ. ಯಾರ್ಯಾರನ್ನೂ ಏನೇನೋ ತಿಳ್ಕೊಂಡಿದ್ದೇವೆ. ಹೊರಗಿದ್ದವರನ್ನ ಅವರನ್ನ ಏನೇನೋ ರೀತಿಯಾಗಿ ಬ್ರ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅವ್ರ ಬಗ್ಗೆ ಏನೇನೋ ಪೂರ್ವಗ್ರಹಗಳನ್ನ ನಮ್ಮ ಮನಸ್ಸಿನಲ್ಲಿ ಈಗ ಇದ್ದದ್ದನ್ನ ಮತ್ತಷ್ಟು ಹೆಚ್ಚು ಮಾಡ್ಕೋತೇವೆ. ಅದ್ರ ಒಳಗಿರುವ ಮನಸ್ಸಿನ ಬಗ್ಗೆ ನಮ್ಗೆ ಗಮನ ಹೋಗೋದಿಲ್ಲಲ್ಲ. ಇದು ನಾವು ಅಸದ್ವಿಗ್ರಹ, ಹುಸಿ ಹೋರಾಟ, ವ್ಯರ್ಥವಾದ ಹೋರಾಟ ಮಾಡ್ತಾ ಇದ್ದೀವಿ. ವ್ಯರ್ಥವಾದ ಹೋರಾಟ ಮಾಡಬಾರ್ದು, ಸರಿಯಾದ ಹೋರಾಟ ಮಾಡಬೇಕು ಅಂತ ಅದು ಭಾಗವತ ಹೇಳಿದೆ. ಇದನ್ನೆಲ್ಲ ಗಮನಿಸಿದರೆ ಅವು ನಮ್ಮ ದೈನಂದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಎಷ್ಟು ಅಸದ್ವಿಗ್ರಹ ಮಾಡ್ತಾ ಇದ್ದೀವಿ, ಯಾರ ಜೊತೆ ಹೋರಾಟ ಮಾಡಿದ್ದೀವಿ, ಇವತ್ತು ಯಾರ ಜೊತೆ ಎನ್ಕೌಂಟರ್ ಮಾಡಿದ್ದೀವಿ ಅಂತನ್ನೋದನ್ನೆಲ್ಲ ನಾವು ಆತ್ಮವಿಮರ್ಶೆ ಮಾಡಿ ನೋಡ್ಕೊಳ್ಬೇಕು. ನಮ್ಮನ್ನು ನಾವು ಕೌಂಟರ್ ಮಾಡ್ಕೋಬೇಕಾಗಿದೆ. ನಮ್ಮ ಒಳಗಿರುವ ಆ ದುಷ್ಟ ಸ್ವಭಾವವನ್ನು ಬಿಡಬೇಕಾಗಿದೆ. ಅದನ್ನು ಬಿಟ್ಟು ಇನ್ಯಾರನ್ನೋ ನಮಗೆ ವ್ಯರ್ಥವಾಗಿ ನಮ್ಮ ಎದುರಾಳಿಗಳಂತೆ ನಾವು ಭಾವಿಸ್ತಾ ಇದ್ದೇವೆ. ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಂದು ಕೂಡ ಇದು ಆತ್ಮವಿಮರ್ಶೆ ಅಷ್ಟೇ. ಅದರಿಂದ ನಿಮಗೆ ಉಪಯೋಗ ಆದರೆ ಸಂತೋಷ. ವಾಸ್ತವಿಕವಾಗಿ ನಮಗೇನಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮ್ಮ ಪ್ರತಿಸ್ಪರ್ಧಿಯಾಗಿ ಕಾಣ್ತಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ಪ್ರತಿವಾದಿಯಾಗಿ ಕಾಣಿಸ್ತಾನೆ. ಅನೇಕ ಬಾರಿ ಪ್ರತಿಯೊಬ್ಬ ವ್ಯಕ್ತಿಯು ವ್ಯರ್ಥವಾಗಿ ನಮಗೆ ಶತ್ರುಗಳಂತೆ ಕಾಣ್ತಾರೆ. ಅನೇಕ ಬಾರಿ ಬೇರೆ ಬೇರೆಯವರಿಗೆ ಹೇಳಿದ ಸಮಾಧಾನಗಳನ್ನ ಇಲ್ಲಿ ಮತ್ತೊಂದ್ಸರಿ ಕ್ರೋಢೀಕರಿಸಿ ಹೇಳ್ತಿದ್ದೇನೆ ಅಷ್ಟೆ. ಮತ್ತೆ ಅದು ನನಗೂ ಕೂಡ ಜೀವಮಾನದಲ್ಲಿ ನಾವು ಬದುಕಬೇಕು ಹೇಗೆ, ಯಾರು ನಮಗೆ ಪ್ರತಿವಾದಿಗಳು, ಯಾರು ಪ್ರತಿಸ್ಪರ್ಧಿಗಳು, ಯಾರು ನಮ್ಮ ಶತ್ರುಗಳು ಅನ್ನೋದನ್ನ ಸರಿಯಾಗಿ ಮನುಷ್ಯ ಅರುತ್ತಾರೆ, ಅವ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಇಂಥ ಅಸದ್ವಿಗ್ರಹದಲ್ಲೇ ಅವನ ಸಮಯ ಹೋಗಿಬಿಡ್ತದೆ. ಆ ಥರ ಮಾಡಬೇಡಿ ಅಂತಿದ್ದಾರೆ. 257ನೇ ಶ್ಲೋಕ ಇವತ್ತು ನಾವು ನೋಡ್ಬೇಕಾದದ್ದು. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರಾಹ ಮಮೇತಿ ಸರ್ವೇ ಭುವಿ ಬದ್ಧವೈರಾಹ ಮೃಧೇ ಶಯೀರನ್ ನತು ತದ್ವ್ರಜಂತಿ ಎನ್ಯಸ್ತದಂಡೋ ಗತವೈರೋಭಿಯಾತಿ. ಇದು ಜಡಭರತ ರಘುಗಣ ಮಹಾರಾಜನಿಗೆ ಹೇಳೋ ಮಾತು. ರಾಜನಿಗೆ ಹೇಳೋ ಮಾತು ಅಂತ ಬಂತಲ್ಲ, ನಮ್ಮ ಮನಸ್ಸೇನ್ ಮಾಡ್ತದೆ ಆಲೋಚನೆ ಅಂದ್ರೆ, ನಾವೇನು ರಾಜರಲ್ಲ, ಇದು ಯಾರೋ ರಾಜರಿಗೆ ಆ ರಾಜರು ಹೇಗಿರಬಾರ್ದಿತ್ತು, ಹೇಗಿದ್ದಾರೆ ಅಂತನ್ನೋದನ್ನ ಯಾರೊಬ್ರು ಹೇಳ್ತಿರೋದಂತ. ಅದು ವಸ್ತುಸ್ಥಿತಿ ಏನಂದ್ರೆ, ಇರುವೆ ತನ್ನ ಸಾಮ್ರಾಜ್ಯಕ್ಕೆ ರಾಜ, ಆನೆ ತನ್ನ ಸಾಮ್ರಾಜ್ಯಕ್ಕೆ ರಾಜ, ಎಲ್ಲರೂ ರಾಜರೇ ಆ ದೃಷ್ಟಿಯಿಂದ ಅವರವ್ರ ಸಾಮ್ರಾಜ್ಯಕ್ಕೆ. ಅದು ಇದು ನಮ್ಗೆ ಅಪ್ಲೈನೇ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ರೆ ನಮಗಿದು ಔಷಧವೇ ಅಲ್ಲ ಅಂತ. ಇದು ಯಾರೋ ಕೊಟ್ಟ ಔಷಧ ಅಂತ ಆದಾಗ ನಮಗೆ ಕೊಡುವ ಔಷಧ ಯಾರು? ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಿರ್ದಿಷ್ಟವಾಗಿ ಗುರುತಿಸಿ ನಮ್ದು ಯಾವುದೋ ಮೆಡಿಕಲ್ ಶಾಪ್ನಲ್ಲಿ ಇದು ಈ ವ್ಯಕ್ತಿಗೆ ಔಷಧ, ಆ ವ್ಯಕ್ತಿಗೆ ಔಷಧ ಅಂತ ಯಾರು ಕೊಟ್ಟಿರೋದಿಲ್ಲ. ಹಾಗೆ ಮಾಡಿದ್ರೆ ಒಂದು ಸಣ್ಣ ಮೆಡಿಕಲ್ ಶಾಪ್ನಲ್ಲಿ ಎಲ್ಲ ಔಷಧಗಳು ತುಂಬಲಿಕ್ಕಿಲ್ಲ. ಬುದ್ಧಿವಂತಿಕೆಯಿಂದ ಯಾವ ಔಷಧ ಯಾರ ಮೇಲೆ ಪ್ರಯೋಗ ಮಾಡಿತ್ತು, ಪರಿಣಾಮ ಮಾಡಿತ್ತು ಅಂತ ವೈದ್ಯ ವಿಚಾರ ಮಾಡ್ಬೇಕಾಗ್ತದೆ. ಅವನು ಹೇಳಿದಂತೆ ಇವನು ತಗೋಬೇಕಾಗ್ತದೆ. ಆದ್ರಿಂದ ರಾಜರು ನಾವು ಮಾತ್ರ ಅಲ್ಲ. ಅಲ್ಲಿ ಹಿಂದೊಂದು ಮಾತಿದೆ, ಭಗವತ್ ಸಾರೋದ್ಧಾರದಲ್ಲ ಮಾತು ಬಂದಿದೆ. ಮಮೈಷ ಕಾಲೋಜಿತ ನಿಷ್ಫಲೋಗತಃ ರಾಜ್ಯಶ್ರೀಯೋನ್ನದ್ಧ ಮದಸ್ಯ ಭೂಪತೆ ಮರ್ತ್ಯಾತ್ಮ ಬುದ್ಧೇ ಸುತದಾರಕೋಶೇಶು
ಅಸಜ್ಜಮಾನಸ್ಯ ದುರಂತ ಚಿಂತೆಯ ಮುಚುಕುಂದ ಹೇಳೋ ಕಥೆ ಮಾತದು. ರಾಜ್ಯಶ್ರೀಯೋನ್ನದ್ಧಮದಸ್ಯ, ರಾಜ್ಯ ಸಂಪತ್ತು ನನ್ನ ಕೈಯಲ್ಲಿದೆ ಅಂತ ನಾನು ಅಹಂಕಾರ ಪಟ್ಟಿದ್ದೀನಿ, ನಾನು ಭೂಪತಿ, ಇಂಥ ನನ್ನ ಸ್ಥಿತಿ ವ್ಯರ್ಥವಾಗಿ ನನ್ನ ಕಾಲು ಹೊರಟೋಯ್ತು ಇಲ್ಲಿ ತನಕ ಅಂತ ಹೇಳ್ತಿದ್ದ ನಾನು. ಮುಚುಕುಂದನಂಥ ಮಹಾತ್ಮ ನನ್ನ ಕಾಲ ಇಲ್ಲಿ ತನಕ ವ್ಯರ್ಥವಾಗಿ ಹೋಯ್ತಲ್ಲ, ಯಾಕಂದ್ರೆ ಮರ್ತ್ಯಾತ್ಮ ಬುದ್ಧೇ, ಸತ್ತು ಒಂದು ದಿವಸ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಈ ಶರೀರ, ಇವೆಲ್ಲ ಇದರಲ್ಲಿ ನನ್ನ ಮನಸ್ಸನ್ನು ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ಸುತ ದಾರಕೋಶೇಶು, ಮಕ್ಕಳು, ಹೆಂಡತಿ ಅಥವಾ ಗಂಡ ಮತ್ತು ಕೋಶ ಸಂಪತ್ತು, ಇದರಲ್ಲಿ ದುರಂತ ಚಿಂತೆಯ ಆಸಜ್ಜಮಾನಸ್ಯ, ಕೊನೆಗಾಣದ ಚಿಂತೆಯಿಂದ ಅದರಲ್ಲಿ ತೊಡಗಿಬಿಟ್ಟಿದ್ದಾನೆ. ಸ್ವಲ್ಪ ಸ್ವಲ್ಪ ಚಿಂತೆ ಅಲ್ಲ, ರೂಢ ಮೂಲವಾದ ಚಿಂತೆ. ಎಷ್ಟು ಕಿತ್ತಿದ್ರೂ ಆ ಬೇರೆ ಹೊರಗೆ ಬರ್ತಿಲ್ಲ, ಅಂತಹ ಚಿಂತೆಯಿಂದ ನಾನು ಅಲ್ಲಿ ತೊಡಗಿಬಿಟ್ಟಿದ್ದೀನಿ, ನನ್ನ ಕಾಲ ಹಾಳಾಗಿ ಹೋಯ್ತು ಅಂತ ಮುಚುಕುಂದ ಹೇಳೋ ಮಾತು. ಇದು ಆ ಕಾಲ ನಮ್ಮದು ಹಾಳಾಗ್ತಿದೆ. ಹೀಗೆ ಅದು ರಾಜ ಹೇಳಿರ್ಬಹುದು, ನಮಗೂ ಕೂಡ ನಮ್ಮದೇ ಆದ ಕಾರಣದಿಂದಾಗಿ ಅಹಂಕಾರ ಇದೆಯಲ್ಲ. ಅವನು ರಾಜ್ಯಶ್ರೀಯೋನ್ನದ್ಧಮದಸ್ಯ ಭೂಪತೇ, ರಾಜ್ಯ ಸಂಪತ್ತಿರೋದ್ರಿಂದ ಅವನಿಗೆ ಮದ ಹೆಚ್ಚಾಗಿತ್ತು, ಅವನು ಭೂಪತಿ ಆಗಿದ್ದ. ನಮಗೆ ರಾಜ್ಯ ಸಂಪತ್ತಿಲ್ಲದೆ ಹೋದ್ರೂ ಕೂಡ ಮತ್ಯಾವುದೋ ಕಾರಣದಿಂದ ನಮಗೂ ಅಹಂಕಾರ ಮೇಲಿನ ಮೇಲೆ ಬರ್ತಾನೆ ಇರ್ತದೆ, ಇದ್ದ ಅಹಂಕಾರವೇ ಹೆಚ್ಚಾಗ್ತಿರ್ತದೆ. ಮತ್ತೆ ಭೂಪತಿಗಳೇ ಅಲ್ಲದೆ ಹೋದ್ರೂ ಕೂಡ ಒಂದಲ್ಲ ಒಂದಕ್ಕೆ ನಾವು ಕೂಡ ಪತಿಗಳಾಗಿದ್ದೇವೆ, ಆ ಸಂಪತ್ತನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೇವೆ. ಹೀಗೆ ನಮ್ಮ ಕಾಲವು ಕೂಡ ಆ ರೀತಿಯಾಗಿ ವ್ಯರ್ಥ ಆಗಿ ಹೋಗ್ತಾನೆ ಇದೆ, ಹಾಳಾಗಿ ಹೋಗ್ತಾ ಇದೆ. ಅದು ಇಲ್ಲಿ ಜಡಭರತ ರಘುಗಣ ಮಹಾರಾಜನಿಗೆ ಹೇಳ್ತಾನೆ ಅಂದ್ರೆ ಅದು ನಮಗೂ ಹೇಳ್ತಾನೆ ಅಂತಾನೆ ಅರ್ಥ. ಇಲ್ಲದೆ ಹೋದ್ರೆ ಅದು ಯಾರೋ ಯಾರಿಗೋ ಕೊಟ್ಟ ಉಪದೇಶ, ನಮಗೇನು ಸಂಬಂಧ ಅಲ್ಲ ಅಂತ ನಾವು ಅದ್ರ ಬಗ್ಗೆ ಗಮನ ಕೊಡದೇ ಇರುವ ಒಂದು ಅಪಾಯ ಇದೆ. ಈ ಜಗತ್ತಿನಲ್ಲಿ ಕೆಲವರು ಇದ್ದಾರೆ, ಅವರು ಮನಸ್ವಿನಃ ಅಂತ ಅವ್ರನ್ನ ಹೇಳಿದ್ದಾರೆ. ಮತ್ತೆ ನಿರ್ಜಿತ ದಿಗ್ಗಜೇಂದ್ರಾಹ, ಸುತ್ತಮುತ್ತಲಿನ ಎಲ್ಲರನ್ನೂ ಕೂಡ ಅವರು ಗೆದ್ದಿದ್ದಾರೆ. ಬದ್ಧ ವೈರಾಹ, ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ವೈರನೇ, ಯಾರ ಜೊತೆ ಯಾವತ್ತು ಕಾಲು ಕೆದರಿ ಜಗಳ ಮಾಡಲಿ ಅನ್ನುವಂಥ ಪ್ರವೃತ್ತಿನೇ ಅವರಲ್ಲಿ ಇರ್ತಿರ್ತದೆ. ಬದ್ಧ ವೈರಾಹ. ನಿರ್ಜಿತ ದಿಗ್ಗಜೇಂದ್ರಾಹ, ಸುತ್ತಮುತ್ತಲಿರುವಂತಹ ಎಲ್ಲಾ ರಾಜರನ್ನು ಗೆದ್ದವರು. ಅಂಥವರು ಕೂಡ ಮಮೇತಿ ಸರ್ವೇ, ಮಮ ಮಮ, ಇದು ನನ್ನದು, ಇದು ನನ್ನದು, ಇದು ನನ್ನ ರಾಜ್ಯ ಅಂತ ಹೊಡೆದಾಡಿ ಮೃಧೇ ಶೈರನ್, ರಣರಂಗದಲ್ಲಿ ಒಂದು ಬಾರಿ ಬೀಳ್ತಾರೆ, ಬಿದ್ದು ಹಾಳಾಗಿ ಹೋಗ್ತಾರೆ. ಹೊರತು ಸದ್ಗತಿಗೆ ಇವರೆಲ್ಲ ಹೋಗೋದೇ ಇಲ್ಲ. ಹೋಗ್ತಾರೆ ಅಂತ ಹೇಳೋದು ಕಷ್ಟ ಅಂತ ಹೇಳಿ ಹೊರಟಿದ್ದೆ, ಹೋಗೋದೇ ಇಲ್ಲ. ಇವ್ರು ಹೀಗೆ ಇದ್ರೆ ಹೋಗುವುದೇ ಇಲ್ಲ ಅಂತಿದೆ ಅಲ್ಲಿ. ನತು ತದ್ವ್ರಜಂತಿ, ಹೋಗುವುದಿಲ್ಲ ಅವರು ಅಲ್ಲಿಗೆ. ಯಾವ ಪರಮ ಪದಕ್ಕೆ ಒಬ್ಬ ಜ್ಞಾನಿ ಆದವನು ಹೋಗ್ತಾನೋ ಅಲ್ಲಿಗೆ ಇವ್ರು ಹೋಗೋದೇ ಇಲ್ಲ. ಯಾಕೆ? ಅದ ಕಾರಣಗಳನ್ನ ಹಿಂದಿನ ಶಬ್ದಗಳಲ್ಲಿ ಹೇಳಿದ್ದಾರೆ. ಮನಸ್ವಿನಃ ಅಂತ, ಮನಸ್ವಿ ಅಂತ ಶಬ್ದ ಏನಾದ್ರು ತೆಗೆದು ನೋಡಿದ್ರೆ ನಾವು ಕೋಶದಲ್ಲಿ, ಮನಸ್ಸಿನ ಮೇಲೆ ಹತೋಟಿ ಇದ್ದವನು ಅಂತ ಅರ್ಥ, ಮನೋನಿಗ್ರಹ ಇದ್ದವನು ಅಂತ ಅರ್ಥ ಆಗ್ತದೆ ಮನಸ್ವಿ ಅಂತಂದ್ರೆ. ಮತ್ತೆ ಇನ್ನೊಂದು ಅರ್ಥ, ಮನೋ ಬಂದಂತೆ ವರ್ತಿಸುವವನು. ಮನಸ್ಸು ಇವನ ಕೈಯಲ್ಲಿಲ್ಲ, ಕಂಪ್ಯೂಟರ್ ಇವನ ಕೈಯಲ್ಲಿಲ್ಲ, ಇವನೇ ಕಂಪ್ಯೂಟರ್ನ ಕೈಯಲ್ಲಿದ್ದಾನೆ, ಅದು ಹೇಳುವಂತೆ ಇವನು ಕೇಳ್ತಿದ್ದಾನೆ, ಅದರಿಂದ ಇವನು ಮನಸ್ವಿ. ಮತ್ತೆ ಬದ್ಧ ವೈರಾಹ, ಯಾವತ್ತೂ ಕೂಡ ವೈರವನ್ನೇ ಇನ್ನೊಬ್ಬರ ಜೊತೆಗೆ ಸಾಧಿಸ್ತಾ ಇದ್ದಾನೆ. ಇನ್ನೊಬ್ಬರನ್ನು ಗೆಲ್ಲುವುದು, ಸಂಪತ್ತನ್ನು ಗಳಿಸುವುದು, ಇದೇ ದೊಡ್ಡ ಸಾಧನೆ ಆಗಿದೆ ಜೀವಮಾನದಲ್ಲಿ. ಈ ಕಾರಣದಿಂದಾಗಿ ಸತ್ತು ಭೂಮಿಯಲ್ಲಿ ಬೀಳ್ತಾನೆ, ಮತ್ತೆ ಇಲ್ಲೇ ಬರ್ತಾನೆ ಹೊರತು ಪರಮ ಪದಕ್ಕೆ ಅವನು ಹೋಗೋದಿಲ್ಲ. ಯಾಕೆಂದ್ರೆ ಆ ಮನಸ್ಸನ್ನು ಗೆಲ್ಲದ ಕಾರಣಕ್ಕಾಗಿ ಆ ಮನಸ್ಸು ಮತ್ತಷ್ಟು ಕರ್ಮಗಳನ್ನು ಅವನ ಕಡೆಯಿಂದ ಮಾಡಿಸ್ತದೆ. ಕರ್ಮಗಳನ್ನು ಮಾಡಿದ್ರಿಂದಾಗಿ ಮತ್ತಷ್ಟು ಹೆಚ್ಚಿನ ಜನ್ಮಗಳನ್ನ ತಾಳ್ಬೇಕಾಗ್ತದೆ. ಮತ್ತೆ ಬದ್ಧ ವೈರಾಹ, ಮನಸ್ಸಿನಲ್ಲಿ ಆ ವೈರವೇ ಇರೋದರಿಂದ, ಆ ವೈರ ತನ್ನ ಬೀಜಗಳಲ್ಲಿ ಬಿತ್ತಿರುವುದರಿಂದ ಆ ವೈರ, ದುರ್ಭಾವನೆ, ಸ್ಪರ್ಧೆ, ಸಂಪತ್ತನ್ನು ಗಳಿಸ್ಬೇಕು ಅನ್ನುವಂಥ ಅದಮ್ಯವಾದ ದಾಹ ಅವೆಲ್ಲ ಮುಂದಿನ ಜನ್ಮಕ್ಕೂ ಮುಂದುವರಿತವೆ. ಶರೀರ ಬಿತ್ತು, ಆದರೆ ಆ ದುರ್ಗುಣಗಳು ಮುಂದುವರೆದ್ರಿಂದಾಗಿ ಅವನು ಪರಮ ಪದಕ್ಕೆ ಹೋಗೋದಿಲ್ಲ, ನರಕಾದ್ಯ ಅನರ್ಥಕ್ಕೆ ಹೋಗ್ತಾನೆ. ಪರಮ ಪದಕ್ಕೆ ಯಾರು ಹೋಗ್ತಾನೆ ಅಂದ್ರೆ ನ್ಯಸ್ತ ದಂಡ ಗತವೈರ ಅಭಿಯಾತಿ, ದಂಡ ಕೈಯಲ್ಲಿ ಕೆಳಗಿಡಬೇಕು. ಗತವೈರ, ಮನಸ್ಸಿನಲ್ಲಿ ಏನು ವೈರ ಇನ್ನೊಬ್ಬರ ಬಗ್ಗೆ ಮೂಡಿರ್ತದೆ ಆ ವೈರವನ್ನ ಬದಿಗಿಡಬೇಕು. ವೈರವನ್ನು ಬಿಟ್ಟವನು. ಮತ್ತೆ ನ್ಯಸ್ತ ದಂಡ ಅಂದ್ರೆ ಹಿಂಸೆಯನ್ನು ಬಿಟ್ಟವನು ಅಂತ ಅರ್ಥ.
ದಂಡ ಅನ್ನೋದು ಹಿಂಸೆ ಸಂಕೇತ. ಯತಿಗಳ ಕೈಯಲ್ಲಿ ದಂಡ ಇದ್ದರೆ ಅದು ವಾಗ್ದಂಡ, ಕಾಯದಂಡ, ಮನೋದಂಡಗಳಿಗೆ ಸಂಕೇತ. ಮನಸ್ಸನ್ನು ನಿಗ್ರಹಿಸಿದ್ದಾರೆ, ಮಾತನ್ನು ನಿಗ್ರಹಿಸಿದ್ದಾರೆ, ಹಾಗೆ ತಮ್ಮ ಕೃತಿಗಳನ್ನು ನಿಗ್ರಹಿಸಿದ್ದಾರೆ ಅಂತ ಸಂಕೇತ. ಅದು ಅವ್ರ ಕೈಯಲ್ಲಿದ್ರೆ ಹಾಗೆ. ಉಳಿದವ್ರ ಕೈಯಲ್ಲಿ ದಂಡ ಅಂತ ಅನ್ನೋದಿದ್ರೆ ಅದು ಹಿಂಸೆ ಸಂಕೇತ. ದಂಡ ಅನ್ನೋದೇ ಹಿಂಸೆ. ಅದರಿಂದ ನೆಸ್ತ ದಂಡ ಅಂದ್ರೆ ಹಿಂಸಾರಹಿತ ಅಂತ ಅದರ ಅರ್ಥ. ಹೀಗೆ ಹಿಂಸೆಯನ್ನೇ ಮುಂದುವರಿಸ್ತಾ ಇದ್ದಿದ್ರಿಂದ ಈ ಸಾಮಾನ್ಯ ಜನರಿಗೆ ಪರಮಪದ ಸಿಗೋದಿಲ್ಲ. ಆದರೆ ಈ ಸಾಧಕನಿಗೆ ಮಾತ್ರ ಅಂಥ ಒಂದು ಪರಮಪದ ಸಿಗ್ತದೆ. ಯಾಕೆಂದ್ರೆ ವೈರ ಬಿಟ್ಟಿದ್ದಾನೆ, ಮತ್ತೆ ಹಿಂಸೆಯ ಕಾರಣವನ್ನು ಬಿಟ್ಟಿದ್ದಾನೆ, ಹಿಂಸೆಯ ಪ್ರವೃತ್ತಿಯನ್ನು ಬಿಟ್ಟಿರೋದ್ರಿಂದ ಇವನು ಹೋಗ್ತಾನೆ. ಉಳಿದವರಿಗೆ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಅಂತ ಆ ಶ್ಲೋಕ ಹೇಳ್ತದೆ. ಮಮೇತಿ ಅಂತ ಶಬ್ದ ಬಂತು. ಮಮೇತಿ ಅಂತ ಶಬ್ದ ಬಂದಿದ್ದರಿಂದ ಮಹಾಭಾರತದ ಒಂದು ಮಾತು ನೆನಪು ಬರ್ತದೆ ನನಗೆ. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್. ಒಂದು ಪಾದ ಆದರೂ ಮಹಾಭಾರತದ ಓದ್ಬೇಕಂತ. ಒಂದು ಇಡೀ ಶ್ಲೋಕ ಆಗದೆ ಹೋದ್ರು ಒಂದು ಅರ್ಧ, ಫಸ್ಟ್ ಹಾಫ್ ಅಥವಾ ಸೆಕೆಂಡ್ ಹಾಫ್ ಆದರೂ ಓದ್ಬೇಕು. ಪೂರ್ಣ ಅರ್ಧ ನೆನಪಿಗೆ ಬರದೆ ಹೋದ್ರು ಆ ಅರ್ಧದ ಒಂದು ಪಾದ ಆದರೂ ಓದ್ಬೇಕಂತ. ಮಹಾಭಾರತ ಕೇಳದೆ ಓದದೆ ಮಾತ್ರ ಇರಬಾರ್ದು ಮಹಾಭಾರತ ಹೇಳ್ತದೆ. ತ್ಯಕ್ಷರಂ ತು ಭವೇನ್ ಮೃತ್ಯು ತ್ಯಕ್ಷರಂ ಬ್ರಹ್ಮ ಶಾಶ್ವತಂ ಮಮೇತಿ ಚ ಭವೇನ್ ಮೃತ್ಯು ನಮಮೇತಿ ಚ ಶಾಶ್ವತಂ ಅಂತ ಅನುಶಾಸನ ಪರ್ವದಲ್ಲಿ ಬರೋ ಮಾತು. ಕೃಷ್ಣ ಪಾಂಡವರಿಗೆ ಹೇಳಿರುವಂಥ ಮಾತು ಪ್ರಾಯ. ಈ 3 ಅಕ್ಷರ ಏನಿದೆ ಅದು 2 ಅಕ್ಷರ ಅಂತ ಅನ್ನೋದು. 2 ಅಕ್ಷರಗಳಿವೆ. 2 ಅಕ್ಷರಗಳುಳ್ಳಂಥ ಒಂದು ಪದ ಅದು ನಮಗೆ ಮೃತ್ಯುವಿಗೆ ಕಾರಣ. 3 ಅಕ್ಷರ ಇರುವಂಥ ಮತ್ತೊಂದು ಪದ ಇದೆ, ಅದು ಶಾಶ್ವತವಾದ ಗತಿಗೆ ಕಾರಣ. ಅದ್ಯಾವ್ದು 2 ಅಕ್ಷರದ್ದು ಅಂದ್ರೆ ಮಮೇತಿಚ ಭವೇನ್ ಮೃತ್ಯು. ಮಮ ನನಗೆ ಬೇಕು, ನಾನು ಹೇಳಿದಂತ ಆಗ್ಬೇಕೆಲ್ಲವೂ ಕೂಡ ಅಂತ ಯಾರು ಅಂತಿರ್ತಾನೆ ಯಾವಾಗಲೂ, ಅವನು ಮೃತ್ಯುವಿನ ಬಾಯಿಗೆ ಹೋಗ್ತಾನೆ. ನಮಮೇತಿ ಶಾಶ್ವತಂ. ನಮ್ಮಮ್ಮ ಇದು ನನ್ನದಲ್ಲ, ನನ್ನ ದೇಹವೇ ನನ್ನದಲ್ಲ. ಹಾಗಿರುವಾಗ ನನ್ನ ಗಂಡ, ಹೆಂಡತಿ, ಸಂಪತ್ತು ಇವೆಲ್ಲ ನನ್ನದಾಗುವುದು ಎಷ್ಟು ಅಂತ ಯಾರು ತಿಳ್ಕೊತಿರ್ತಾನಲ್ಲ, ಅವನು ಶಾಶ್ವತವಾದ ಲೋಕಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಮಮೇತಿ ಸರ್ವೇ, ನನಗೆ ಈ ರಾಜ್ಯ ಬೇಕು ಅಂತ ಹೇಳೋದು ಇದೆಯಲ್ಲ, ಇದು ಭಾಗವತ್ ಸಾರೋದ್ಧಾರದಲ್ಲೇ ಮತ್ತೊಂದು ಶ್ಲೋಕ ಇದೆ. ಅದು ಈ ಇಂದ್ರಿಯ ಜಯ ಪ್ರಕರಣ ಅಥವಾ ವೈರಾಗ್ಯ ಪ್ರಕರಣ ಅಲ್ಲಿ ಬರ್ತದೆ. ಮೂಲ ಭಾಗವತದಲ್ಲಿ ಆ ಶ್ಲೋಕ ಎಲ್ಲಿ ಬಂದಿದೆ ಅಂದ್ರೆ, ಕೃಷ್ಣ ಈ ದರಕಾಸುರನ ವಶದಲ್ಲಿದ್ದಂಥ ರಾಜರನ್ನೆಲ್ಲ ಬಿಡಿಸ್ತಾನಲ್ಲ, ಮತ್ತೆ ಅವನ ಕೈಯಲ್ಲಿದ್ದಂಥ 16,100 ಜನ ಸ್ತ್ರೀಯರನ್ನು ಬಿಡಿಸ್ತಾನಲ್ಲ, ಆಗ ಅಲ್ಲಿರೋ ರಾಜರು ಹೇಳಿದ ಮಾತಿದು, ಇಲ್ಲಿವರೆಗೆ ನಮ್ಮ ಜೀವನ ಎಲ್ಲ ವಿಫಲ ಆಗಿತ್ತು. ನಾವು ನಮ್ಮಲ್ಲಿನ ಪರಸ್ಪರ ಸ್ಪರ್ಧೆ, ಸಂಪತ್ತು ಬೇಕು ಅನ್ನೋ ಸ್ಪರ್ಧೆ, ಅದರ ಮೂಲಕ ಘ್ನಂತಹ ಪ್ರಜಾಸ್ವ ಅಪಿ ನಿರ್ಘೃಣಾಹ, ಸಂಪತ್ತು ಬೇಕು ಅಂತ ನಾವು ದಿಗ್ವಿಜಯ ಮಾಡ್ಕೊಂಡ್ವಿ. ಇದು ನೋಡಿ, ಕ್ಷತ್ರಿಯ ಧರ್ಮ ಹೇಗೆ ಅದು ಕತ್ತಿಯ ಮೇಲೆ ನಡೆದಂಥ ಅಷ್ಟು ಸೂಕ್ಷ್ಮವಂತ ಒಂದು ಧರ್ಮ ಅದು. ಕ್ಷತ್ರಿಯರ ಧರ್ಮ ಏನು? ಕ್ಷತ್ರಿಯರ ಧರ್ಮ ಅದನ್ನ ಅರಿತು ಆಚರಣೆ ಮಾಡಿದರೆ ಮೋಕ್ಷದಾಯಕ. ಇಲ್ಲದೆ ಹೋದ್ರೆ ಕ್ಷತ್ರಿಯ ಧರ್ಮವನ್ನು ವಿಪರೀತವಾಗಿ ಅರ್ಥ ಮಾಡಿಕೊಂಡ್ರೆ, ಕ್ಷತ್ರಿಯ ಧರ್ಮವನ್ನು ವೈಭವೀಕರಿಸಿದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಮೃತ್ಯುವಿಗೆ ಕಾರಣ ಆಗ್ತದೆ. ಇಲ್ಲಿ ಹೇಳಿರೋದು ಅದೇ ಶ್ಲೋಕನೇ, ಅಲ್ಲಿ ಹೇಳಿರೋದು ಅದೇ ಶ್ಲೋಕ. ಈ ಒಬ್ಬ ರಾಜ, ನಾವು ಇದನ್ನ ಪುರಾಣಗಳಲ್ಲಿ ನೋಡ್ತೇವೆ ಮತ್ತೆ ಇತಿಹಾಸದಲ್ಲಿ ನೋಡ್ತೇವೆ, ಒಬ್ಬ ರಾಜ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಕೂಡಲೇ ದಿಗ್ವಿಜಯ ಮಾಡಬೇಕು ಅಂತ. ಯಾಕೆ ದಿಗ್ವಿಜಯ ಮಾಡ್ತಿದ್ದೀರಿ? ಯಾರ ವಿರುದ್ಧ ದಿಗ್ವಿಜಯ ಮಾಡ್ತಿದ್ದೀರಿ? ಏನು ಉದ್ದೇಶ ಇಟ್ಕೊಂಡು ದಿಗ್ವಿಜಯ ಮಾಡ್ತಿದ್ದೀರಿ? ನಿಮಗೇನು ಎಲ್ಲ ಕಡೆ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಭಗವಂತ ಒಳಗೆ ನಿಂತು ಪ್ರೇರಣೆ ಕೊಟ್ಟಿದ್ದಾನೋ ಹೇಗೆ? ನನಗದನ್ನ ತುಂಬಾ ಚಿಕ್ಕವನಿದ್ದಾಗೆಲ್ಲ ಅದನ್ನ ನೋಡಿದಾಗೆಲ್ಲ ಯಾರ ವಿರುದ್ಧ ದಿಗ್ವಿಜಯ ಮಾಡ್ತಿದ್ದಾರೆ? ಯಾಕೆ ಮಾಡ್ತಿದ್ದಾರೆ ದಿಗ್ವಿಜಯನ? ದಿಗ್ವಿಜಯ ಮಾಡಿದ್ದಿಂದ ಸಾಯುವವರು ಯಾರು? ಜನಸಾಮಾನ್ಯರು ಸಾಯುವವರು. ದಿಗ್ವಿಜಯ ಮಾಡಿ ಇವ್ರ ಸಾಮ್ರಾಜ್ಯದ ಮೇಲೆ ಯಾರಾದ್ರು ದಾಳಿ ಮಾಡಿದ್ರೆ ದಿಗ್ವಿಜಯ ಮಾಡೋದು ಸರಿ, ಅವ್ರು ಹೊಡೆದೊಟ್ಟಿಸೋದು ಸರಿ, ಅದು ರಾಜರ ಕರ್ತವ್ಯ. ಆದ್ರೆ ಪಟ್ಟಾಭಿಷೇಕ ಮಾಡ್ಕೊಂಡು ಕೂಡಲೇ ಎಲ್ಲ ಕಡೆ ದಿಗ್ವಿಜಯ ಮಾಡೋದು, ಪರಮೇಶ್ವರ ಅನ್ಸ್ಕೊಳ್ಳೋದು, ಉತ್ತರಾಪತೇಶ್ವರ, ದಕ್ಷಿಣಾಪತೇಶ್ವರ, ಚಕ್ರವರ್ತಿ ಅಂತೆಲ್ಲ ಪದವಿಗಳನ್ನ ಸ್ವೀಕಾರ ಮಾಡಿಕೊಂಡು ಸಾಮಂತರಿಂದ ಒಂದೇ ಮಾಗದಿಂದ ಹೊಗಳಿಸ್ಕೊಂಡು
ಅಸಹ್ಯವಾದ ಬಾಳೋದಕ್ಕೆ ಏನ್ ಅರ್ಥ ಇದೆ ಅಂತ ಅನಿಸುತ್ತೆ ಎಷ್ಟೋ ಕಡೆ. ಕೃಷ್ಣನ ಸಮ್ಮುಖದಲ್ಲಿ ರಾಜರು ಹೇಳ್ತಾರೆ, ನಾವು ಪರಸ್ಪರ ಸ್ಪರ್ಧೆಯಿಂದ ಪರಸ್ಪರ ಈರ್ಷೆಯಿಂದ ಸಂಪತ್ತು ಬೇಕು ಅಂತ ಹೊಡೆದಾಡಿದೆವು. ಅದರಿಂದ ಯಾರನ್ನು ಕೊಂದೆವು ಅಂದ್ರೆ ಗ್ರಂಥಃ ಸ್ವಾಹ ಪ್ರಜಾಹ, ನಮ್ಮವರೇ ಆದ ಪ್ರಜೆಗಳು. ಇನ್ನೊಬ್ರು ಯಾರು ರಾಜನ ಮೇಲೆ ದಂಡೆತ್ತಿ ಹೋದೆವು, ಅವ್ರು ಯಾವ ಪ್ರಜೆಗಳು, ಎಲ್ಲಿ ಅವರು ನಮ್ಮವರೇ. ಅವರು ನಾವು ಈ ಪ್ರಜೆಗಳು ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವ್ರೆ, ಆ ಪ್ರಜೆಗಳು ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವ್ರೆ. ಯಾರ್ಯಾರನ್ನು ವ್ಯರ್ಥವಾಗಿ ಕೊಂದು ದಿಗ್ವಿಜಯ ಮಾಡ್ತಾ ಹೋದೆವು. ಇಲ್ಲಿವರೆಗೆ ನಮ್ಮ ಕಾಲ ವ್ಯರ್ಥ ಆಯ್ತು ಅಂತ ಕೃಷ್ಣನ ಕಾಲದ ರಾಜರು ಹೇಳಿದ್ದ. ಯಾವ ಆಧುನಿಕ ಕಾಲದ ರಾಜರು ಆಡಳಿತಗಾರರು ಹೇಳಿದ ಮಾತಲ್ಲ. ಸಂಪತ್ತಿನ ಆಸೆ, ದಿಗ್ವಿಜಯದ ಆಸೆ, ಆಮೇಲೆ ಸಾಮ್ರಾಟ್ ಆಗಿ ಮೆರಿಬೇಕು ಅನ್ನೋ ಭ್ರಮೆ ಹೇಗೆ ರಾಜರನ್ನು ಕೂಡ ಹಾಳು ಮಾಡ್ತಿತ್ತು ಅಂತ ಅಲ್ಲಿ ಒಂದು ಶ್ಲೋಕ ಇದೆ. ಭಾಗವತ ನೋಡಿದ್ರೆ ಗೊತ್ತಾಗ್ತದೆ. ಕೃಷ್ಣನಿಗೆ ರಾಜರು ಹೇಳಿ, ಹೀಗೆ ಇಂಥ ಒಂದು ಮದದಲ್ಲಿ ನಾವಿದ್ದೆವು, ಸಂಪತ್ತನ್ನು ಗಳಿಸೋದ್ರಲ್ಲೇ ಯಾವತ್ತು ಮಗ್ನನಾಗಿದ್ದೆವು, ಜರಾಸಂಧ ನಮ್ಮನ್ನೆಲ್ಲ ಸೆರೆಯಲ್ಲಿಟ್ಟ, ಅದ್ರಿಂದ ನಮ್ಗೆ ಒಳ್ಳೇದೇ ಆಯ್ತು, ಯಾಕಂದ್ರೆ ನಿನ್ನ ಭೇಟಿ ಆಯ್ತು, ನಿನ್ನ ದರ್ಶನ ಆಯ್ತು, ನಮ್ಮ ಮದ ಎಲ್ಲ ಇಳಿತು ಅಂತ ಹೇಳ್ಕೊಳ್ತಾರ ಅವರು. ಆದ್ರಿಂದ ಯಾವುದೇ ಧರ್ಮ, ಚಾತುರ್ವರ್ಣಕ್ಕೆ ಅನುಸಾರವಾಗಿ ಯಾವುದೇ ಧರ್ಮವನ್ನು ಆಚರಣೆ ಮಾಡುವಾಗ ತುಂಬಾ ಬ್ಯಾಲೆನ್ಸ್ ಬೇಕು. ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ತಿದ್ರಿಂದ ಇನ್ಯಾರಿಗೆ ಏನು ಹಾನಿ ಆಗಿದೆ, ಈ ಒಂದು ಧರ್ಮವನ್ನು ನಾವು ಆಚರಿಸದೆ ಹೋಗಿದ್ರೆ ಏನಾಗ್ತಿತ್ತು, ಆಚರಿಸಿದ್ರೆ ಏನ್ ಲಾಭ ಆಗಿದೆ, ಆಚರಿಸದೇ ಇದ್ರೆ ಏನ್ ಲಾಭ, ಏನ್ ನಷ್ಟ ಅನ್ನೋದೆಲ್ಲ ತುಂಬಾ ಮನುಷ್ಯನಿಗೆ ಯಾವತ್ತೂ ಕೂಡ ಎಚ್ಚರ ಬೇಕು. ಅದು ರಾಜರಿಗೂ ಬೇಕು, ನಮಗೂ ಕೂಡ ಬೇಕು. ರಾಜರು ಖಡ್ಗಗಳ ಮೂಲಕ, ಬಾಣಗಳ ಮೂಲಕ ದಿಗ್ವಿಜಯ ಮಾಡ್ತಿರ್ತಾರೆ, ಮಾತಿನ ಮೂಲಕ ದಿಗ್ವಿಜಯ ಮಾಡೋರು ಕೆಲವರು ಇರ್ತಿರ್ತಾರೆ. ಯಾಕಂದ್ರೆ ಪೆನ್ ಈಸ್ ಮೈಟಿಯರ್ ದೆನ್ ಸ್ವರ್ಡ್, ಮಾತು ನಾಲಿಗೆ ಅನ್ನೋದು ಖಡ್ಗಕ್ಕಿಂತ ಹರಿತ. ಆದ್ರಿಂದ ಒಬ್ರು ಯಾರೋ ದಿಗ್ವಿಜಯಿ ಸಾಮ್ರಾಟ್ ಅಂತ ಅನ್ಸ್ಕೋಬೇಕು ಅಂತ ಕೆಲವರು ಪ್ರವೃತ್ತಿ ಇರ್ತಿರ್ತದೆ. ಅಂತೂ ಯಾರ್ಯಾರ್ದೋ ಮೇಲೆ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದು, ಇನ್ನೊಬ್ಬರ ಮೇಲೆ ತಮ್ಮ ಪರಾಕ್ರಮವನ್ನು ತೋರಿಸೋದೇನಿದೆ ಯಾವ್ದಾರು ಒಂದು ರೀತಿಯಿಂದ, ಇದು ಮನುಷ್ಯನ ಸ್ವಭಾವ. ಅದ್ರ ಬಗ್ಗೆ ಎಲ್ಲ ರಾಜರು ಎಚ್ಚರಿಕೆಯಿಂದ ಇರಬೇಕು. ರಾಜರು ಅಲ್ಲದೆ ಆದವರು ಕೂಡ ಈ ಪ್ರವೃತ್ತಿಗಳಿಂದ ದೂರ ಇರಬೇಕು ಅಂತ ಅದೆಲ್ಲ ತೋರಿಸ್ತದೆ. ಇಂಥವರಿಗೆ ಮನಸ್ಸಿನಲ್ಲಿ ವೈರವೇ ಇದ್ರೆ, ಪ್ರತಿಯೊಬ್ಬರು ನಮಗೆ ವಿರೋಧಿಗಳಾಗೆ ಕಾಣಿಸ್ತಾ ಇದ್ರೆ, ಬರೇ ಮಮ ಮಮ ಅಂತಾನೆ ಅಂತ ಇದ್ರೆ, ನನ್ನ ಸಾಮ್ರಾಜ್ಯ ನನ್ನ ಸಾಮ್ರಾಜ್ಯ, ನನ್ನ ಮಾನ ನನ್ನ ಸನ್ಮಾನ ಅಂತಾನೆ ಹೀಗೆ ಅಂತ ಇದ್ರೆ, ನಾವು ನನಗೆ ಬರುವ ಲಾಭ ಏನು ಅಂತಾನೆ ವಿಚಾರ ಮಾಡ್ತಿದ್ರೆ, ಅವರು ಪರಮಪದವನ್ನು ತಲುಪೋದು ಯಾವಾಗ ಅಂತ ಆ ಶ್ಲೋಕ ಹೇಳ್ತದೆ. ಮುಂದಿನ 258 ಮತ್ತು 259ನೇ ಶ್ಲೋಕ ಏನು ಹೇಳ್ತವೆ, ನಿತ್ಯ ನಾವು ಇದನ್ನ ಹೇಳ್ಬೇಕಂತ. ಪರಬ್ರಹ್ಮನಿಗೆ ಸರ್ವಾಂಗ ಸೇವಾ ಮಾಡ್ಬೇಕು, ಇದು ಬ್ರಹ್ಮಚರ್ಯ ಅನ್ನುವಂಥ ಭಾಗವತ ಧರ್ಮ. ಹಿಂದೆ ಈ ಒಂದು 23 ಶ್ಲೋಕಗಳ ಬಗ್ಗೆ ಮುಂದೆ ಇದು ವಿಸ್ತೃತವಾಗಿ ಬರೋದಿದೆ ಅಂತ ಬಂದಿತ್ತು. ಅದೇ ಈಗ ನಾವು ನೋಡ್ತಿರೋದು ಬ್ರಹ್ಮಚರ್ಯ ಧರ್ಮ ಅಂತ ಇದನ್ನು ಕರೀತಾರಂತ. ಪ್ರಹ್ಲಾದ ನರಸಿಂಹನಿಗೆ ಹೇಳಿದಂಥ ಒಂದು ಮಾತಿದು. ಬ್ರಹ್ಮಚರ್ಯಾಖ್ಯಂ ಭಾಗವತಂ ಧರ್ಮಮಾಹ ಅಂತಾರೆ ವಿಷ್ಣು ತೀರ್ಥರು. ಇದೊಂದು ಬ್ರಹ್ಮಚರ್ಯ. ಪರಮಾತ್ಮನಿಗೆ ಸರ್ವಾಂಗ ಸೇವಾ ಮಾಡಬೇಕು. ಈ ಬ್ರಹ್ಮಚರ್ಯವನ್ನ ಗೃಹಸ್ಥರು ಮಾಡ್ಬೋದು, ಸನ್ಯಾಸಿಗಳು ಮಾಡ್ಬೋದು, ವಾನಪ್ರಸ್ಥರು ಎಲ್ಲರೂ ಮಾಡಬಹುದಾದ. ಅದೇನು ಬ್ರಹ್ಮಚರ್ಯ ಅಂದ್ರೆ, ತತ್ರ ಬ್ರಹ್ಮಣಿ ಚರಣಮೇವ ಬ್ರಹ್ಮಚರ್ಯಂ ನಾಮ. ಪರಮಾತ್ಮನ ಸೇವೆಯನ್ನು ಮಾಡುವುದೇ ಅವನ ಬ್ರಹ್ಮಚರ್ಯ. ಚರಣ ಅಂದ್ರೆ ಏನು ಅಂದ್ರೆ, ತತ್ಸೇವೆಯ ಚಿಂತನಾದಿ ರೂಪಯ ಸಂಪಾದ್ಯಂ ತದ್ವಿಷಯತ್ವಂ. ಅವನನ್ನು ಚಿಂತಿಸುವುದು, ಶ್ರವಣ ಮಾಡುವುದು, ಮನನ ಮಾಡುವುದು, ಧ್ಯಾನ ಮಾಡುವುದು, ಇದೇ ಆ ಬ್ರಹ್ಮಚರ್ಯ ಅಂದ್ರೆ. ಅಲ್ಲಿ ಹೆಚ್ಚು ವಿಸ್ತೃತವಾಗಿ ಆ ಅರ್ಥವನ್ನ ಬರೆದಿಲ್ಲ ಪುರಾಣಿಕಾಚಾರ್ಯರು, ಗಮನಿಸ. ಅದಕ್ಕೆ ನಾನು ಅಲ್ಲಿ ವಿಷ್ಣು ತೀರ್ಥಾಚಾರ್ಯ ಬರೆದ ವಾಕ್ಯಗಳನ್ನು ಓದಿದೆ. ಪರಬ್ರಹ್ಮನಿಗೆ ಸರ್ವಾಂಗ ಸೇವಾ ಮಾಡುವುದೇ ಬ್ರಹ್ಮಚರ್ಯ ಅಂತ ಹೆಡ್ಡಿಂಗ್ ಹಾಕಿದ್ದಾರೆ ಅಷ್ಟೇ. ಬ್ರಹ್ಮಚರ್ಯ ಅಂದ್ರೆ, ಬ್ರಹ್ಮ ಅಂದ್ರೆ ಗುಣಪೂರ್ಣನಾದ ಬ್ರಹ್ಮ, ಅವನಲ್ಲಿ ಎಲ್ಲಾ ರೀತಿಯಿಂದ ಸೇವೆ ಮಾಡ್ತಾ ಇರೋದು ಅಂತ ಅದ್ರ ವಿವರಣೆ ಇತ್ಯಾದಿಗಳನ್ನ ಅವ್ರು ಬರೆದಿಲ್ಲ. ಆಯ್ತು, ಅದು ಏನು ಆ ಶ್ಲೋಕದ ಅರ್ಥ ಏನು ಅಂದ್ರೆ, ಭಗವಂತನೇ ನೀನೊಂದು ಪರತತ್ವ, ನನ್ನ ಮನಸ್ಸು ನಿನ್ನಲ್ಲಿ ನಿಲ್ಲಲಿ. ತುಂಬಾ ಸುಂದರವಾಗುತ್ತದೆ. ತತ್ವೇ ಮನೋ ದರ್ಶನೆ ದೃಗಪಿ ಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿ ಹರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ ಭಕ್ತಿಂ ಜನಃ ಪರಮಹಂಸಗತೌ ಲಭೇತ. ನನ್ನ ಮನಸ್ಸು ಮೂಲಭೂತವಾಗಿ ನಿನ್ನಲ್ಲಿ ಲಗ್ನವಾಗಲಿ,
ಮತ್ತೆ ನಿನ್ನ ಪ್ರತಿಮೆಗಳು, ಲೋಹದ, ಕಟ್ಟಿಗೆ, ಶಿಲೆಯ ಪ್ರತಿಮೆಗಳು, ಪ್ರತಿಮೆಗಳು, ಒಟ್ಟಾರೆ ಪಂಚಮಹಾಭೂತಗಳು, ಜಡಗಳು, ಚೇತನಗಳು, ಇವರೆಲ್ಲ ಏನಿದ್ದಾರೆ ಅವರಲ್ಲಿ ಯಾವತ್ತೂ ಕೂಡ ನನ್ನ ಮನಸ್ಸು ಲಗ್ನವಾಗಲಿ. ಮತ್ತೆ ನನ್ನ ವಾಣಿ ಯಾವತ್ತೂ ನಿನ್ನ ಸ್ತುತಿಯಲ್ಲಿ ಮಗ್ನವಾಗಿರಲಿ. ನಿನ್ನ ಸ್ತುತಿಯನ್ನು ಮಾಡುವುದನ್ನು ಬಿಟ್ಟು ಇನ್ನೇನು ನನ್ನ ವಾಣಿ ನೆನಪು ಮಾಡಿಕೊಳ್ಳದೆ ಇರಲಿ. ಮತ್ತೆ ನನ್ನ ಶರೀರ, ಹಸ್ತ ಇವೆಲ್ಲ ಕರ್ಮಣಿ ಅಪಿ, ನಿನ್ನ ಕುರಿತಾದ ಕರ್ಮವನ್ನು ಮಾಡಲಿ. ನಿನ್ನ ಕುರಿತಾದ ಕರ್ಮವನ್ನು ಮಾಡುವುದು ಅಂದರೆ ನಿನ್ನ ಮಂದಿರದ ಮಾರ್ಜನ ಇತ್ಯಾದಿಗಳು. ಪರತತ್ವಸ್ಯ ಕರ್ಮಣಿ ಮಂದಿರ ಮಾರ್ಜನಾದವು ಕರ್ಮಣಿ ತದ್ವಿಷಯೇ ಕರಶ್ಚ ಕರವು. ಭಗವಂತನ ಮಂದಿರವನ್ನ ಸ್ವಚ್ಛ ಮಾಡುವ ಇತ್ಯಾದಿ ಕೆಲಸವೇ ನನ್ನ ಕೈಗಳಿಗಿರ್ಲಿ. ಇದು ಬಿಟ್ಟು ಇನ್ನೇನು ಅದು ಕೆಲಸ ಮಾಡದೇ ಇರಲಿ. ನಿನ್ನ ಮಂದಿರ ಅಂತ ಕೇವಲ ದೇವಾಲಯ ಅಲ್ಲ, ನಾವಿರೋ ಮಂದಿರವೂ ಕೂಡ ಅವನದೇ ಮಂದಿರ ಇದು. ಮತ್ತೆ ಒಟ್ಟಾರೆ ನಮ್ಮ ಶರೀರವೂ ಕೂಡ ಅವನದೇ ರಥ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ಪ್ರಥಮೇವಚ ಅಂತ ಕಾಟಕ ಹೇಳ್ತದೆ. ಮತ್ತೆ ಮಹಾಭಾರತ ಹೇಳ್ತದೆ ಮಹಾನ್ ಬ್ರಹ್ಮಮಯೋ ರಥ, ಇದೊಂದು ಬ್ರಹ್ಮರಥ. ಇದು ಬ್ರಹ್ಮರಥ ನೋಡ್ಲಿಕ್ಕೆ ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕಾಗಿಲ್ಲ, ಇದೇ ಬ್ರಹ್ಮರಥ. ಇಂದ್ರಿಯಾಶ್ವ ಸಮಾಯುಕ್ತ ಮನಸ್ಸಾರಥಿರೇವಚ ಬುದ್ಧಿ ಪ್ರಗ್ರಹಣೋ ನಿತ್ಯಂ ಮಹಾನ್ ಬ್ರಹ್ಮಮಯೋ ರಥ ಅಂತ ಶ್ಲೋಕ ಮಹಾಭಾರತದಲ್ಲಿ. ಈ ಬ್ರಹ್ಮರಥದ ಉತ್ಸವ ನಿತ್ಯ ನಡೆದೇ ಇದೆ. ಇಂದ್ರಿಯಾಶ್ವ ಸಮಾಯುಕ್ತ, ನಮ್ಮ ಇಂದ್ರಿಯಗಳು ಇದಕ್ಕೆ ಕುದುರೆಗಳಿದ್ದಂತೆ. ಕಾಟಕನು ಅದನ್ನೇ ಹೇಳಿದೆ, ಇಂದ್ರಿಯಾಣಿ ಹಯಾನಾಹು ಅಂತ. ಮನಸ್ಸಾರಥಿರೇವಚ, ಮನಸ್ಸಿದಕ್ಕೆ ಸಾರಥಿ. ಮತ್ತೆ ಬುದ್ಧಿ ಇದರ ಕಡಿವಾಣ. ಅದಕ್ಕೆಲ್ಲ ಅಧ್ಯಾತ್ಮದ ಅರ್ಥವೂ ಇದೆ. ಇಂದ್ರಿಯಾಶ್ವ ಸಮಾಯುಕ್ತ ಅಂದ್ರೆ ಇಂದ್ರಿಯದ ಅಭಿಮಾನಿಗಳಾದ ಸೂರ್ಯಚಂದ್ರರು, ಕಣ್ಣಿನ ಅಭಿಮಾನಿಗಳಾದ ಸೂರ್ಯ ಮತ್ತು ಅವನ ಪತ್ನಿ, ಕಿವಿಯ ಅಭಿಮಾನಿಗಳಾದಂತಹ ಚಂದ್ರ ಮತ್ತು ಅವನ ಪತ್ನಿಯರು ಇಬ್ಬರು ಕೂಡ ಆ ರಥದ ಕುದುರೆಗಳು. ಅಥ ದೇಹರಥ ತಸ್ಯ ವಾಗ್ಬುದ್ಧಿ, ವಾಗಭಿಮಾನ್ಯಾದಂತಹ ಅಥವಾ ಬುದ್ಧಿ ಅಭಿಮಾನ್ಯ ಅಂತ ಪಾರ್ವತಿ ಅದರ ಕಡಿವಾಣ. ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಸಿ ಯುಕ್ತೆ, ಶ್ರೋತ್ರಾಭಿಮಾನಿ ದೇವತೆಗಳಾದ ಚಂದ್ರ ರೋಹಿಣಿಯರು ಅದರ ಒಂದು ಸೈಡಿನ ಕುದುರೆಗಳು. 4 ಕುದುರೆ 6 ಕುದುರೆ ಹೀಗೆಲ್ಲ ಇರ್ತಿರ್ತವೆ, ಅದ್ರ ಒಂದು ಕುದುರೆಗಳು. ಚಕ್ಷುಷಿ ಯುಕ್ತೆ, ಚಕ್ಷುಷೇಂದ್ರಿಯದ ಅಭಿಮಾನಿಗಳ ದೇವತೆಗಳಾದ ಸೂರ್ಯ ಮತ್ತು ಸಂಜ್ಞೆಯರು ಮತ್ತೆರಡು ಜೊತೆ, ಇನ್ನೊಂದು ಜೊತೆ ಕುದುರೆ. ಮನಸ್ಸಂಗ್ರಹೀತ, ಮನಸ್ಸಿನ ಅಭಿಮಾನಿಯಾದ ರುದ್ರನೇ ಅದರ ಸಾರಥಿ. ತದಯಂ ಪ್ರಾಣೋಧಿ ತಿಷ್ಠತೆ, ಪ್ರಾಣಶಬ್ದವಾಚ್ಯನಾದ ಭಗವಂತ ಈ ರಥವನ್ನು ಏರಿದ್ದಾನೆ. ಅವನ ಜೊತೆಗೆ ಪ್ರಾಣಶಬ್ದವಾಚ್ಯನಾದ ಮತ್ತೊಬ್ಬ ಮಧ್ಯಮ ಪ್ರಾಣ, ಅವನು ಕೂಡ ಈ ರಥವನ್ನು ಏರಿದ್ದಾನೆ ಅಂತ ಅಲ್ಲಿ ಬರ್ತದೆ. ಆದ್ರಿಂದ ನಮ್ಮ ಮನೆ ನಿತ್ಯ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ, ನಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ, ಭಗವಂತನ ಮಂದಿರವನ್ನೇ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ, ಎಲ್ಲವೂ ಕೂಡ ಈ ಕೆಲಸದಲ್ಲಿ ನಮ್ಮ ದೇಹ ನಮ್ಮ ಕೈ ಆಸಕ್ತವಾಗಿರಲಿ. ಮತ್ತು ಕಿವಿ ಏನ್ ಮಾಡಬೇಕು? ಶ್ರವಣಂ ಕಥಾಯಾಮ್, ನನ್ನ ಕಿವಿ ನಿನ್ನ ಕಥೆಯನ್ನ ಕೇಳುವುದ್ರಲ್ಲಿ ಆಸಕ್ತವಾಗಿರಲಿ. ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ, ಈ ರೀತಿಯಾಗಿ 6 ಅಂಗಗಳಿಂದ ನಿನ್ನ ಸೇವಾ ನಾವು ಮಾಡ್ತಿದ್ದೀವಲ್ಲ, ಈ ಸೇವಾ ಇಲ್ಲದೆ ಹೋದ್ರೆ ಹೇಗೆ ಭಕ್ತಿ ಬರ್ಲಿಕ್ಕೆ ಸಾಧ್ಯ? ನೀನು ಎಲ್ಲ ಸಜ್ಜನರಿಗೂ ಕೂಡ ಆಶ್ರಯನಾದಂಥ ವ್ಯಕ್ತಿ. ನಿನ್ನಲ್ಲಿ ಭಕ್ತಿ ಬರಬೇಕಾದ್ರೆ ಈ ಸೇವಾ ಮಾಡಬೇಕು ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ದೃಕ್ ಅಂತ ಶಬ್ದ ಇದೆ. ದೃಕ್ ಅಂದ್ರೆ ಕಣ್ಣು ಅಂತ. ಆದರೆ ಕಣ್ಣು ಎರಡಿದೆ, ಅದನ್ನು ದ್ವಿವಚನದಲ್ಲಿ ಹೇಳಲಿಲ್ಲ. ಮತ್ತೆ ಕಿವಿಯೂ ಎರಡಿದೆ, ಅದನ್ನು ದ್ವಿವಚನದಲ್ಲಿ ಹೇಳಲಿಲ್ಲ. ಅದನ್ನೆಲ್ಲ ಏಕವಚನದಲ್ಲೇ ಹೇಳಿದ್ರು. ಆದ್ರೆ ಕರವನ್ನು ಮಾತ್ರ ದ್ವಿವಚನದಲ್ಲಿ ಹೇಳಿದ್ರು. ಕರಗಳು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅದನ್ನ ಕರ ಎಂಬ ಶಬ್ದದಿಂದ ದ್ವಿವಚನ ಇರೋದ್ರಿಂದ ಒಂದು ಕೈಗಳು ಅಂತ ಅರ್ಥ, ಇನ್ನೊಂದು ದೇಹ ಅಂತ ಅರ್ಥ. ಕರ ಅಂತನ್ನುವುದು ಕೆಲಸಗಳನ್ನು ಮಾಡುವ ಎಲ್ಲಾ ಅವಯವಗಳಲ್ಲೂ ಮುಖ್ಯವಾದ್ದು ಕೈ, ಅದು ಒಂದನ್ನು ಇಟ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ಇಡೀ ದೇಹವನ್ನು ಇಟ್ಕೊಳ್ಳಿ ಅನ್ನೋ ಶಬ್ದದಿಂದ ಅಲ್ಲಿ ದ್ವಿವಚನ ಹೇಳಿದ್ದಾರೆ ಅಂತ ಅಲ್ಲಿ ವಿಷ್ಣು ತೀರ್ಥರು ಕೂಡ ಅದನ್ನ ವಿವರಿಸಿದ್ದಾರೆ.
ಬ್ರಹ್ಮಚರ್ಯಾಖ್ಯಂ ಭಾಗವತಂ ಧರ್ಮಮಾಹ ಅಂತ ವಿಷ್ಣು ತೀರ್ಥರದಕ್ಕೆ ಏನು ಅವತಾರಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರಂತೆ. ಈ ತರ 6 ಅಂಗಗಳಿಂದ ಭಗವಂತನ ಸೇವೆ ಮಾಡೋದು. ಅದು ಪುರಾಣಿಕಾಚಾರ ಅನುವಾದದಲ್ಲಿ ತಪ್ಪಿ ಹೋಗಿದೆ. ಗುರುಗಳಿಗೆ ಆಚಾರ್ಯರಿಗೆ ಅದೇನು ಗೊತ್ತಿರೋದಿಲ್ಲ ಅಂತಲ್ಲ, ಅಥವಾ ಅವ್ರು ಬರೆದು ಕೊಟ್ಟಿದ್ದಾಗಲೂ ಅದನ್ನ ಎಡಿಟಿಂಗ್ ಮಾಡುವವರು, ಸಾಮಾನ್ಯವಾಗಿ ಪ್ರೂಫ್ ಕರೆಕ್ಷನ್ ಮಾಡುವವರು ಅಲ್ಲಿ ಏನಿದೆ ತಪ್ಪಿದೆ ಅಂತ ನೋಡ್ತಿರ್ತಾರೆ. ಸರಿ ಇದ್ದದ್ದು ಬಿಟ್ಟು ಹೋಗಿದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಹೀಗಾಗಿರೋ ಸಾಧ್ಯತೆ ಇದೆ. ಬ್ರಹ್ಮಚರ್ಯಾಖ್ಯಂ ಭಾಗವತಂ ಧರ್ಮಮಾಹ, ಈ ತರ 6 ಅಂಗಗಳಿಂದ ಭಗವಂತನನ್ನು ಸೇವಿಸುವುದಕ್ಕೆ ಬ್ರಹ್ಮಚರ್ಯ ಅಂತಾರೆ. ನಾವು ಬೇರೆ ಕಡೆ ಬ್ರಹ್ಮಚರ್ಯ ಅಂದ್ರೆ ಗೊತ್ತಿದೆ. ಬ್ರಹ್ಮಚಾರಿಯಾಗಿದ್ದು ಗುರುವಿನ ಹತ್ರ ಶಾಸ್ತ್ರಾಧ್ಯಯನ ಮಾಡಬೇಕು, ಅದು ಗೊತ್ತಿದೆ. ಏಕಪತ್ನಿ ವ್ರತಸ್ಥನಾಗಿರಬೇಕು, ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತಾರೆ. ಪ್ರಾಜಾಪತ್ಯ ಬ್ರಹ್ಮಚರ್ಯ ಏಕ ಭಾರ್ಯಾರ್ಥಗಾಮಿತ ಅಂತ ಭಾಗವತ್ ತಾತ್ಪರ್ಯದಲ್ಲಿದೆ. ಅದರಿಂದ ಅದೆಲ್ಲ ಬ್ರಹ್ಮಚರ್ಯ ಅಂತ ಗೊತ್ತಿದೆ. ಬ್ರಹ್ಮಚರ್ಯಕ್ಕೆ ಇದು 3ನೇ ಅರ್ಥ. ಷಡಂಗ ಸಮೇತವಾಗಿ ಭಗವಂತನನ್ನು ಆರಾಧನೆ ಮಾಡುವುದೇನಿದೆ ಇದನ್ನು ಬ್ರಹ್ಮಚರ್ಯ ಅಂತಾರೆ. ಇದೊಂದು ಭಾಗವತ ಧರ್ಮ ಅನ್ನುವುದು ಹೆಡ್ಡಿಂಗ್ ನಲ್ಲಿ ಉಳಿದಿದೆ, ವಿವರಣದಲ್ಲಿ ಬಂದಿಲ್ಲ. ಸ್ವಲ್ಪ ಗಮನ ಇರಬೇಕು ಅಂತ ಹೇಳಿದೆ ಅಷ್ಟೆ. ಇನ್ನೊಂದು ಶ್ಲೋಕ ಹೇಳಿ ಇದನ್ನ ಮುಗಿಸೋಣ ಇವತ್ತು. ಇಂಥದೇ ಮತ್ತೊಂದು ಶ್ಲೋಕ. ಇದು ಯಮಳಾರ್ಜುನರು ಕೃಷ್ಣನ ಹತ್ರ ಕೇಳಿದ ಶ್ಲೋಕ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ ಅಂತ ಶ್ಲೋಕ. 10ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ನಂದೊಂದು ಸೂಚನೆ ಇದೆ, ಹಾಗೆ ನಮ್ಗೆ ಕೇಳುವರೆಲ್ಲರೂ ಮಾಡಿಕೊಂಡ್ರೆ ಅನುಕೂಲ. ಪೂಜಾದ ಆರಂಭದಲ್ಲಿ ನಾವು ಏನೇನೋ ಬೇರೆ ಬೇರೆ ಶ್ಲೋಕಗಳನ್ನು ಹೇಳ್ತೇವೆ. ಯಾವುದು ಶ್ಲೋಕ ಹೇಳಬಾರ್ದು ಅಂತಲ್ಲ, ಪರಂಪರೆಯಿಂದ ಪ್ರಾಪ್ತ ಆಗಿದೆ. ಪೂಜೆ ಮಾಡ್ತಾ ಕೂತಾಗ ಇಂಥ ಕೆಲವು ಶ್ಲೋಕಗಳನ್ನ ಆರಂಭದಲ್ಲಿ ಹೇಳಬೇಕು. ಅದರಲ್ಲಿ ನಾನೀಗ ಪ್ರಹ್ಲಾದ ನರಸಿಂಹನಿಗೆ ಹೇಳಿದ 1ನೇ ಶ್ಲೋಕ ಏನಿದೆ ಅದನ್ನು ಹೇಳೋದಿಲ್ಲ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಮ್ ಅಂತ ಇಂಥ ಕೆಲವು ಶ್ಲೋಕಗಳನ್ನು ಪೂಜಾದ ಆರಂಭದಲ್ಲಿ ಹೇಳ್ತೇನೆ. ಕೆಲವು ಬಾರಿ ಎದ್ದ ಮೇಲೆ ಕೂಡ ಇಂಥದ್ದೊಂದನ್ನು ಹೇಳ್ತೇನೆ. ನಮ್ಮ ಎಲ್ಲಾ ಅಂಗಾಂಗಗಳು ಕೂಡ ಭಗವಂತನ ಪೂಜೆಗಾಗಿ ಮೀಸಲಾಗಿರ್ಲಿ ಅಂತ ಎದ್ದ ಮೇಲೆ ಇಂಥದನ್ನು ಹೇಳೋದನ್ನು ರೂಢಿ ಮಾಡ್ಕೊಂಡಿದ್ದೇನೆ. ಈ ಶ್ಲೋಕ ನಮಗೆ ಬಾಯ್ಪಾಠ ಬರ್ತಾ ಇದ್ರೆ ಮತ್ತೆ ಅದರ ಅರ್ಥಾನುಸಂಧಾನ ನಮಗಿದ್ರೆ ಇಂಥ ಬ್ರಹ್ಮಚರ್ಯ ಯಾವತ್ತೂ ನಮ್ಮಿಂದ ನಡೆಯಲಿ. ಒಂದ್ ವೇಳೆ ಇದನ್ನು ಮಾಡದೆ ಹೋದ್ರೆ ನಮ್ಮ ಬ್ರಹ್ಮಚರ್ಯ ಧಕ್ಕೆ ಬರ್ತದೆ, ಗಮನಿಸ್ಬೇಕು. ನಾವು ಸ್ವಪತ್ನಿ ವ್ರತಸ್ಥರಾಗಿದ್ದೇವೆ, ಬ್ರಹ್ಮಚಾರಿಗಳು ತಿಳ್ಕೊಂಡಿದ್ದೇವೆ, ಪರಸ್ತ್ರೀ ಕಡೆ ಗಮನ ಹರಿಸ್ತಾ ಇಲ್ಲ, ಪುರುಷನ ಕಡೆ ಗಮನ ಹರಿಸ್ತಾ ಇಲ್ಲ. ಆದ್ರೆ ಷಡಂಗ ಸಮೇತವಾಗಿ ಭಗವಂತನ ಆರಾಧನೆ ಮಾಡದೆ ಹೋದ್ರೆ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರ್ತದೆ. ನಾಣ್ಯದ ಇನ್ನೊಂದು ಮುಖ. ಬ್ರಹ್ಮಚಾರಿಗಳೇ ನಾವೇನ್ ಕೆಟ್ಟಿಲ್ಲ, ಆದ್ರೆ ಆರಾಧನೆ ಮಾಡಲಿಲ್ಲ, ಅದರಿಂದ ಮತ್ತೊಂದು ಬ್ರಹ್ಮಚರ್ಯ ಹೋಯ್ತು. 2 ಥರದ ಬ್ರಹ್ಮಚರ್ಯವೂ ಮುಖ್ಯ. ಅದಕ್ಕೆ ಇದನ್ನೆಲ್ಲ ಹೇಳಿ ಇಂಥ ಬ್ರಹ್ಮಚರ್ಯವನ್ನು ದಿವಸ ನನ್ನ ಹತ್ರ ಮಾಡಿಸೋ ಅಂತ ಭಗವಂತನನ್ನು ಕೇಳಬೇಕು. ಮನುಷ್ಯನಿಗೆ ತೀರಾ ಮದ ಇದ್ದಾಗ, ಅಹಂಕಾರ ಇದ್ದಾಗ, ಯೌವನ ಇದ್ದಾಗ ಯಾವ ಸ್ವಪತ್ನಿ ಏಕಪತ್ನಿ ವ್ರತಸ್ಥನಾಗಿರ್ಬೇಕು ಅನ್ನೋ ಬ್ರಹ್ಮಚರ್ಯಕ್ಕೇನೆ ಧಕ್ಕೆ ಬರ್ತಿರ್ತದೆ. ಅಂಥ ಬ್ರಹ್ಮಚರ್ಯವನ್ನು ಆಚರಿಸುವುದನ್ನು ಸುಲಭ ಸಾಧ್ಯ ಅಲ್ಲ, ಬಹಳ ಪ್ರಯತ್ನ ಬೇಕು, ಅದಕ್ಕೆ ಮನೋನಿಗ್ರಹ ಬೇಕು, ಈಗಿನ ಕಾಲ ವಾತಾವರಣ ಇತ್ಯಾದಿಗಳನ್ನು ಗಮನಿಸಿದ್ರೆ. ಆದರೂ ಒಂದು ಹಂತದಲ್ಲಿ ಮನುಷ್ಯನ ಶಕ್ತಿ ಉಡುಗಿದಾಗ, ಅಹಂಕಾರ ಕಡಿಮೆ ಆದಾಗ, ರೂಪ ಮದ ಯೌವನ ಮದ ಎಲ್ಲ ಹೋದಾಗ ಅಂಥ ಬ್ರಹ್ಮಚರ್ಯ, ನಾನು ನನ್ನ ಹೆಂಡತಿ ಅಂತ ಅನ್ನುವಂಥ ಬ್ರಹ್ಮಚರ್ಯ ಬರ್ತದೆ ಮನುಷ್ಯನಿಗೆ. ಆದ್ರೆ ಷಡಂಗದಿಂದ ಭಗವಂತನನ್ನ ಆರಾಧನೆ ಮಾಡಬೇಕು ಅನ್ನೋ ಬ್ರಹ್ಮಚರ್ಯ ಅದು ಸದಾ ಕಾಲವೂ ಇರೋದಿಲ್ಲ ನಮ್ಮ ಜೊತೆಗೆ, ಅದು ಲುಪ್ತ ಆಗ್ತಿರ್ತದೆ. ಎಚ್ಚರ ಕೊಟ್ಟಿದ್ದಾರೆ. ಏನು ಯಮಲಾರ್ಜುನರು ಹೇಳ್ತಾರೆ ಅಂದ್ರೆ, ವಾಣಿ ಗುಣಾನುಕಥನೆ, ನಮ್ಮ ಮಾತು ನಿನ್ನ ಗುಣಗಳನ್ನ ಹೇಳುವುದರಲ್ಲಿ ಆಸಕ್ತವಾಗಲಿ, ಕಿವಿ ಅದು ಕಥೆಯನ್ನು ಕೇಳುವುದರಲ್ಲಿ ಆಸಕ್ತವಾಗಲಿ, ಕೈ ನಿನ್ನ ಕರ್ಮಗಳನ್ನು ಮಾಡುವುದರಲ್ಲಿ ಆಸಕ್ತವಾಗಲಿ, ಮನಸ್ಸು ನಿನ್ನ ಪಾದವನ್ನು ಧ್ಯಾನಿಸುವುದರಲ್ಲಿ ಆಸಕ್ತವಾಗಲಿ, ಸ್ಮೃತ್ಯಾಂ ಶಿರಃ, ನಮ್ಮ ತಲೆ ನಿನ್ನನ್ನು ನೆನಪಿಸಿಕೊಳ್ಳುವುದರಲ್ಲಿ ಯಾವತ್ತೂ ಕೂಡ ಆಸಕ್ತವಾಗಲಿ, ಮನಸ್ಸು ನಿನ್ನ ಪಾದಗಳ ಧ್ಯಾನದಲ್ಲಿ ಇರಲಿ, ಶಿರಸ್ಸು ನಿನಗೆ ಪ್ರಣಾಮ ಮಾಡ್ತಾ ಇರಲಿ, ಅದು ಇನ್ಯಾರಿಗೋ ಬಗ್ಗದೆ ಹೋಗಲಿ, ಕಣ್ಣುಗಳು ನಿನ್ನ ಪ್ರತಿಮೆಗಳಾದ ಸಜ್ಜನರನ್ನ ಮತ್ತೆ ದೇವತಾ ಪ್ರತಿಮೆಗಳನ್ನು ಯಾವತ್ತು ನೋಡ್ತಾ ಇರಲಿ, 2 ಪ್ರತಿಮೆಗಳು ಇದನ್ನು ನೋಡ್ತಾ ಇರಲಿ ಅಂತ ಅದರ ಅರ್ಥ. ಮುಖ್ಯತಃ ಪ್ರತಿಮಾನಾಂ ಸತಾಂ ಅಮುಖ್ಯತಃ ಪ್ರತಿಮಾನಾಂ ಚ ದರ್ಶನೆ. ಮುಖ್ಯ ಪ್ರತಿಮೆಗಳು ಜ್ಞಾನಿಗಳು ಭಗವಂತನಿಗೆ, ಮುಖ್ಯ ಪ್ರತಿಮೆಗಳು ಈ ಶಿಲೆ, ಲೋಹ, ಕಟ್ಟಿಗೆ ಇತ್ಯಾದಿಗಳು ವಿಗ್ರಹಗಳು, ಇದನ್ನು ನೋಡ್ತಾ ಇರಲಿ. ಹೀಗೆ ಆ ಯಮಳಾರ್ಜುನರು ಪ್ರಾರ್ಥನೆ ಮಾಡಿದ್ದಾರೆ.
ಆ ಪ್ರಾರ್ಥನೆಗೆ ಅನುಗುಣವಾಗಿ ನಮ್ಮ ಪ್ರಾರ್ಥನೆಯೂ ಕೂಡ ಇರಬೇಕು ಅನ್ನೋದ್ರ ಜೊತೆಗೆ 259ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.